ಸ್ನೇಹಿತರೆ, ಬ್ರಹ್ಮ ಮುಹೂರ್ತದಲ್ಲಿ ಏಳುವುದರಿಂದ ನಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹುದು ಏನು ಸಂಭವಿಸುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದು ನಿಜವಾಗಿಯೂ ದೇವರೊಂದಿಗೆ ನೇರ ಸಂಪರ್ಕ ಸಾಧಿಸುವ ಸಮಯವೇ ಅಥವಾ ಇದೊಂದು ನಂಬಿಕೆ ಮಾತ್ರವೇ? ಇಂದು ನಾವು ನಿಮ್ಗೆ ಅಂತಹ ರಹಸ್ಯಮಯ ಮಾಹಿತಿಯನ್ನು ನೀಡಲಿದ್ದೇವೆ. ಅದನ್ನು ಕೇಳಿದ ನಂತರ ನೀವು ಈ ಶಕ್ತಿಯನ್ನು ಸ್ವಯಂ ಅನುಭವಿಸಲು ಸಾಧ್ಯವಾಗುತ್ತದೆ. ಬಹಳ ಹಿಂದೆಯೇ ಒಬ್ಬ ಸಾಧಕನು ಕಠಿಣ ತಪಸ್ಸಿನ ನಂತರ ಒಂದು ರಹಸ್ಯವನ್ನು ತಿಳಿದುಕೊಂಡಿದ್ದನು. ಈ ರಹಸ್ಯವು ಎಷ್ಟು ಶಕ್ತಿಯುತವಾಗಿತ್ತೆಂದರೆ ಇದನ್ನು ತಿಳಿದವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸಲು ಪ್ರಾರಂಭಿಸಿದರು. ಆ ಸಾಧಕ ಬೇರಾರೂ ಅಲ್ಲ, ಅವರೇ ಮಹರ್ಷಿ ಅಗಸ್ತ್ಯರು. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಧ್ಯಾನ ಮಾಡುವುದರಿಂದ ಬ್ರಹ್ಮಾಂಡದ ಸುಪ್ತ ಶಕ್ತಿಗಳನ್ನು ಜಾಗೃತಗೊಳಿಸಬಹುದು ಎಂಬ ಜ್ಞಾನವನ್ನು ಅವರು ದೇವತೆಗಳಿಂದ ಪಡೆದಿದ್ದರು ಎಂದು ಹೇಳಲಾಗುತ್ತದೆ. ಮುಂಜಾನೆ ಎಲ್ಲವೂ ಶಾಂತವಾಗಿರುವಾಗ ಮನಸ್ಸು ವಿಭಿನ್ನ ಸ್ಥಿತಿಯಲ್ಲಿರುವುದನ್ನು ನೀವು ಎಂದಾದರೂ ಅನುಭವಿಸಿರಬಹುದು. ಇದೇನು ಕಾಕತಾಳೀಯವಲ್ಲ. ಈ ಸಮಯದಲ್ಲಿ ನಮ್ಮ ಮೆದುಳಿನ ತರಂಗಗಳು ವಿಶೇಷ ಸ್ಥಿತಿಯಲ್ಲಿರುತ್ತವೆ. ಇದು ಧ್ಯಾನ ಮತ್ತು ಸಂಕಲ್ಪ ಸಿದ್ಧಿಗೆ ಅತ್ಯಂತ ಉತ್ತಮ ಸಮಯವಾಗಿದೆ ಎಂದು ವಿಜ್ಞಾನವು ಒಪ್ಪುತ್ತದೆ. ಆದರೆ ನಿಜವಾದ ಪ್ರಶ್ನೆಯೆಂದರೆ, ಇದು ನಿಜವಾಗಿಯೂ ದೇವರನ್ನು ಸಂಪರ್ಕಿಸುವ ಸಮಯವೇ? ನಾವು ಪ್ರಾಚೀನ ಗ್ರಂಥಗಳನ್ನು ಪರಿಶೀಲಿಸಿದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮಾಡುವ ಸಾಧನೆಯಿಂದ ಸಾಧಕನ ಚಿತ್ತವು ಎಷ್ಟು ಸೂಕ್ಷ್ಮ ಮತ್ತು ಶುದ್ಧವಾಗುತ್ತದೆ ಎಂದರೆ ಅವನು ಬ್ರಹ್ಮಾಂಡದ ಶಕ್ತಿಯನ್ನು ಗ್ರಹಿಸಲು ಸಮರ್ಥನಾಗುತ್ತಾನೆ ಎಂಬುದನ್ನು ಕಂಡುಕೊಳ್ಳುತ್ತೇವೆ. ಇದೇ ಕಾರಣಕ್ಕಾಗಿಯೇ ಪ್ರತಿಯೊಬ್ಬ ಶಿವಮುನಿಯು ಈ ಸಮಯದಲ್ಲಿ ಆಳವಾದ ಧ್ಯಾನದಲ್ಲಿ ತೊಡಗುತ್ತಿದ್ದರು. ಈ ಸಮಯವು ಬ್ರಹ್ಮಾಂಡದೊಂದಿಗೆ ನೇರ ಸಂವಾದ ನಡೆಸಲು ಅತ್ಯಂತ ಸೂಕ್ತವಾದ ಅವಕಾಶ ಎಂದು ಅವರು ಹೇಳುತ್ತಿದ್ದರು. ಆದರೆ ಬ್ರಹ್ಮ ಮುಹೂರ್ತದ ಈ ಪ್ರಭಾವವು ಏಕೆ ಇಷ್ಟೊಂದು ಶಕ್ತಿಶಾಲಿಯಾಗಿರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಈ ಸಮಯದಲ್ಲಿ ನಮ್ಮ ಸುತ್ತಲೂ ಏನಾದರೂ ವಿಶೇಷ ಶಕ್ತಿಯು ಹರಿಯುತ್ತದೆಯೇ? ಈ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಯಾವ ಶಕ್ತಿಯು ಸಕ್ರಿಯವಾಗಿರುತ್ತದೆ ಮತ್ತು ಅದನ್ನು ನೀವು ನಿಮ್ಮ ಜೀವನದಲ್ಲಿ ಹೇಗೆ ಬಳಸಿಕೊಳ್ಳಬಹುದು ಎಂಬುದನ್ನು ನಾವಿಲ್ಲಿ ತಿಳಿಯೋಣ. ಹಾಗೂ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವ ಮೂಲಕ ನಿಮ್ಮ ಆಸೆಗಳನ್ನು ಹೇಗೆ ಪೂರೈಸಿಕೊಳ್ಳಬಹುದು ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ. ಆದರೆ ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ನಿಮ್ಮಲ್ಲಿ ಒಂದು ಹೃತ್ಪೂರ್ವಕ ವಿನಂತಿ ಏನೆಂದರೆ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಒಂದು ವೇಳೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲು ನಿಮ್ಮ ಬಳಿ ಸಮಯವಿಲ್ಲದಿದ್ದರೆ ನೀವು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ಆದರೆ ಯಾವಾಗ ನಿಮ್ಗೆ ಸಮಯ ಸಿಗುತ್ತದೆಯೋ ಆಗ ಕುಳಿತುಕೊಂಡು ಈ ವಿಡಿಯೋವನ್ನು ಬಹಳ ಗಮನವಿಟ್ಟು ನೋಡಿ, ಏಕೆಂದರೆ ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ಇಂದು ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಇಂದಿನ ವಿಡಿಯೋ ಕೇವಲ ಅಂತಹವರಿಗಾಗಿ ಮಾತ್ರ, ಯಾರು ತಮ್ಮ ಕನಸುಗಳನ್ನು ನನಸಾಗಿಸಲು ಬಯಸುತ್ತಾರೋ. ಬನ್ನಿ ತಡಮಾಡದೆ ವಿಡಿಯೋವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಸೂರ್ಯನ ಮೊದಲ ಕಿರಣ ಮೂಡುವ ಮೊದಲೇ ಇಡೀ ಪ್ರಪಂಚವು ಗಾಢ ನಿದ್ರೆಯಲ್ಲಿರುವಾಗ ನಿಗೂಢ ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ಇದು ಬ್ರಹ್ಮಾಂಡದ ಬಾಗಿಲುಗಳು ತೆರೆಯುವ ಸಮಯ. ಪ್ರಕೃತಿ ಸ್ವತಃ ನಿಮ್ಮೊಂದಿಗೆ ಸಂವಾದ ನಡೆಸುವ ಸಮಯ. ಇದು ಬ್ರಹ್ಮ ಮುಹೂರ್ತದ ಸಮಯ. ಆಗ ನಿಮ್ಮ ಒಳಗಿನ ಶಕ್ತಿ ಮತ್ತು ಬ್ರಹ್ಮಾಂಡದ ಶಕ್ತಿ ಒಂದಾಗಬಹುದು. ಆದರೆ ಪ್ರತಿಯೊಬ್ಬರೂ ಈ ಶಕ್ತಿಯನ್ನು ಗ್ರಹಿಸಲು ಸಾಧ್ಯವೇ? ಇಲ್ಲ. ಯಾರು ಇದನ್ನು ಅರ್ಥಮಾಡಿಕೊಳ್ಳುತ್ತಾರೋ, ಯಾರು ಇದನ್ನು ಅಳವಡಿಸಿಕೊಳ್ಳುತ್ತಾರೋ ಅವರು ಮಾತ್ರ. ಒಬ್ಬ ರಾಜನಿದ್ದನು. ಅವನು ತನ್ನ ಜೀವನದಲ್ಲಿ ವೈಫಲ್ಯಗಳಿಂದ ಸುತ್ತುವರಿದಿದ್ದನು. ಅವನು ಅನೇಕ ಯುದ್ಧಗಳನ್ನು ಮಾಡಿದನು, ಅನೇಕ ತಂತ್ರಗಳನ್ನು ರೂಪಿಸಿದನು. ಆದರೆ ಪ್ರತಿ ಬಾರಿಯೂ ಯಾವುದಾದರೊಂದು ಕಾರಣದಿಂದ ಅವನು ತನ್ನ ಗುರಿಯನ್ನು ತಲುಪಲು ಸಾಧ್ಯವಾಗಲಿಲ್ಲ. ಒಂದು ದಿನ ನಿರಾಶನಾಗಿ ಅವನು ಒಬ್ಬ ಮಹಾನ್ ಯೋಗಿಯ ಬಳಿಗೆ ಹೋದನು. ಯೋಗಿ ಮುಗುಳ್ನಗುತ್ತಾ ಹೇಳಿದರು, ರಾಜನ್, ನೀನು ಎಂದಾದರೂ ಬ್ರಹ್ಮಮುಹೂರ್ತದ ಶಕ್ತಿಯನ್ನು ಅನುಭವಿಸಿದ್ದೀಯಾ? ರಾಜನು ಉತ್ತರಿಸಿದನು, ಗುರುಗಳೇ, ನಾನು ಸೂರ್ಯೋದಯದ ನಂತರ ಏಳುತ್ತೇನೆ ಮತ್ತು ಆಗಲೇ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ. ಯೋಗಿಯು ದೀರ್ಘವಾಗಿ ಉಸಿರು ಬಿಟ್ಟು ಹೇಳಿದರು, ಇದೇ ಕಾರಣದಿಂದಾಗಿ ನೀವು ವಿಕಲರಾಗುತ್ತಿದ್ದೀರಿ. ಬ್ರಹ್ಮಮುಹೂರ್ತವು ಕೇವಲ ಒಂದು ಸಮಯವಲ್ಲ, ಇದು ಬ್ರಹ್ಮಾಂಡದ ಶಕ್ತಿಯ ಮೂಲವಾಗಿದೆ. ನೀವು ಇದನ್ನು ಅರ್ಥಮಾಡಿಕೊಂಡರೆ ಪ್ರಪಂಚದ ಯಾವುದೇ ಶಕ್ತಿಯು ನಿಮ್ಮನ್ನು ತಡೆಯಲಾರದು. ರಾಜನು ಸಂಪೂರ್ಣವಾಗಿ ಕುತೂಹಲಗೊಂಡಿದ್ದನು. ಈ ರಹಸ್ಯವನ್ನು ವಿವರವಾಗಿ ವಿವರಿಸುವಂತೆ ಅವನು ಯೋಗಿಯನ್ನು ವಿನಂತಿಸಿದನು.
ಯೋಗಿಯು ಉತ್ತರಿಸಿದರು, ಮೊದಲನೆಯದಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದರಿಂದ ಏನೂ ಆಗುವುದಿಲ್ಲ. ಈ ಸಮಯವನ್ನು ಸರಿಯಾಗಿ ಬಳಸುವುದನ್ನು ನೀವು ಕಲಿಯಬೇಕು ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಆದರೆ ರಾಜನು ಇದನ್ನು ಹೇಗೆ ಮಾಡಬೇಕಿತ್ತು? ಬ್ರಹ್ಮಮುಹೂರ್ತವನ್ನು ಸರಿಯಾಗಿ ಬಳಸುವುದು ಹೇಗೆ? ಇದು ಕೇವಲ ಪ್ರಾರಂಭವಾಗಿತ್ತು. ರಾಜನ ಕುತೂಹಲ ಹೆಚ್ಚಾಗಿತ್ತು. ಬ್ರಹ್ಮ ಮುಹೂರ್ತದ ಶಕ್ತಿ ಅಸಾಧಾರಣವಾಗಿದೆ ಎಂದು ಅವನು ಅರ್ಥಮಾಡಿಕೊಂಡಿದ್ದನು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳುವುದೇ ಇದರ ರಹಸ್ಯವಾಗಿತ್ತು. ಯೋಗಿಯು ರಾಜನಿಗೆ ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಲು ಹೇಳಿದರು ಮತ್ತು ಹೀಗೆ ಹೇಳಿದರು, ರಾಜನ್, ಬ್ರಹ್ಮಮುಹೂರ್ತವು ಕೇವಲ ಎಚ್ಚರಗೊಳ್ಳುವ ಸಮಯವಲ್ಲ. ಬದಲಿಗೆ ಇದು ನಿಮ್ಮೊಳಗೆ ಅಡಗಿರುವ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಅವಕಾಶವಾಗಿದೆ. ಆದರೆ ಇದಕ್ಕಾಗಿ ಸರಿಯಾದ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. ರಾಜನು ಗಮನವಿಟ್ಟು ಕೇಳುತ್ತಿದ್ದನು. ಯೋಗಿಯು ಮುಂದುವರಿಸಿದರು, ನೀವು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮೊಳಗಿನ ಶಾಂತಿಯನ್ನು ಅನುಭವಿಸಿ. ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳನ್ನು ತಡೆಯಲು ಪ್ರಯತ್ನಿಸಬೇಡಿ. ನದಿ ಹರಿಯುವಂತೆ ಅವುಗಳನ್ನು ಹರಿಯಲು ಬಿಡಿ. ರಾಜನು ಕೇಳಿದನು, ಗುರುಗಳೇ, ಹಾಗಾದರೆ ನಾವು ಏನು ಮಾಡಬೇಕು? ಯೋಗಿಯು ಮುಗುಳ್ನಗುತ್ತಾ ಹೇಳಿದರು, ಇದರ ನಂತರ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಬಿಡಿ. ಈ ಪ್ರಕ್ರಿಯೆಯನ್ನು ಕನಿಷ್ಠ 5 ನಿಮಿಷಗಳ ಕಾಲ ಮಾಡಿ. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ನಿಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿ. ನೀವು ಯಾವುದೇ ಗುರಿಯನ್ನು ಸಾಧಿಸಲು ಬಯಸುತ್ತೀರೋ ಅದು ಈಗಾಗಲೇ ಪೂರ್ಣಗೊಂಡಿದೆ ಎಂದು ಭಾವಿಸಿ. ಅದು ಸತ್ಯವಾಗಿದೆ ಎಂದು ಅನುಭವಿಸಿ. ರಾಜನು ತಲೆ ಅಲ್ಲಾಡಿಸಿದನು. ಆದರೆ ಅವನ ಮನಸ್ಸಿನಲ್ಲಿ ಇನ್ನೂ ಪ್ರಶ್ನೆಗಳಿದ್ದವು. ಅವನು ಕೇಳಿದನು, ಗುರುದೇವ, ಕೇವಲ ಧ್ಯಾನ ಮತ್ತು ಸಂಕಲ್ಪ ಸಾಕೆ? ಯೋಗಿಯು ಉತ್ತರಿಸಿದರು, ಇಲ್ಲ ರಾಜನ್, ಬ್ರಹ್ಮ ಮುಹೂರ್ತದಲ್ಲಿ ಪ್ರಕೃತಿಯೊಂದಿಗೆ ಬೆರೆಯುವುದು ಕೂಡ ಅವಶ್ಯಕ. ಸಾಧ್ಯವಾದರೆ ಈ ಸಮಯದಲ್ಲಿ ನೀರಿನಿಂದ ಸ್ನಾನ ಮಾಡಿ ಮತ್ತು ಕೆಲವು ಕ್ಷಣ ಮೌನವಾಗಿರಿ. ಮೌನವು ನಿಮ್ಮನ್ನು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ನಿಮ್ಮ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ರಾಜನು ಯೋಗಿಯ ಮಾತುಗಳನ್ನು ಗಮನವಿಟ್ಟು ಕೇಳಿದನು. ಆದರೆ ಅವನ ಮನಸ್ಸಿನಲ್ಲಿ ಇನ್ನೂ ಒಂದು ಪ್ರಶ್ನೆಯಿತ್ತು. ಗುರುದೇವ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಧ್ಯಾನ ಮಾಡುವುದು ಮತ್ತು ಪ್ರಕೃತಿಯೊಂದಿಗೆ ಬೆರೆಯುವುದು ಅವಶ್ಯಕ ಎಂದು ನೀವು ಹೇಳಿದ್ದೀರಿ. ಆದರೆ ಈ ಶಕ್ತಿಯ ಪ್ರಭಾವವು ನಮ್ಮ ಜೀವನದಲ್ಲಿ ನಿಜವಾಗಿಯೂ ಹೇಗೆ ಕಾಣಿಸಿಕೊಳ್ಳುತ್ತದೆ? ಯೋಗಿಯು ಮುಗುಳ್ನಗುತ್ತಾ ಹೇಳಿದರು, ರಾಜನ್, ನೀವು ನಿಯಮಿತವಾಗಿ ಬ್ರಹ್ಮಮುಹೂರ್ತದಲ್ಲಿ ಎಚ್ಚರಗೊಂಡಾಗ ನಿಮ್ಮೊಳಗಿನ ಶಕ್ತಿಯು ನಿಧಾನವಾಗಿ ಬದಲಾಗಲಾರಂಭಿಸುತ್ತದೆ. ಇದೊಂದು ದಿವ್ಯ ಸಮಯವಾಗಿದ್ದು ಬ್ರಹ್ಮಾಂಡದ ತರಂಗಗಳು ಅತ್ಯಂತ ಶುದ್ಧ ಮತ್ತು ಶಕ್ತಿಯುತವಾಗಿರುತ್ತವೆ. ಈ ಸಮಯದಲ್ಲಿ ನಿಮ್ಮ ಪ್ರಜ್ಞೆಯನ್ನು ಸರಿಯಾದ ದಿಕ್ಕಿನಲ್ಲಿ ಕೇಂದ್ರೀಕರಿಸಲು ಸಾಧ್ಯವಾದರೆ ಅಸಾಧ್ಯವಾದುದು ಸಾಧ್ಯವಾಗಬಹುದು. ರಾಜನು ಕುತೂಹಲದಿಂದ ಕೇಳಿದನು, ನೀವು ಸ್ವಯಂ ಈ ಶಕ್ತಿಯನ್ನು ಅನುಭವಿಸಿದ್ದೀರಾ? ಯೋಗಿಯು ದೀರ್ಘವಾಗಿ ಉಸಿರು ಬಿಟ್ಟರು ಮತ್ತು ಹೌದು ರಾಜನ್ ಎಂದು ಹೇಳಿದರು. ನಾನು ಒಬ್ಬ ಸಾಮಾನ್ಯ ಸಾಧಕನಾಗಿದ್ದಾಗ ನನ್ನ ಮನಸ್ಸು ಕೂಡ ಅಶಾಂತವಾಗಿರುತ್ತಿತ್ತು. ಆದರೆ ನಾನು ಬ್ರಹ್ಮಮುಹೂರ್ತವನ್ನು ಅಳವಡಿಸಿಕೊಂಡಾಗ ನನ್ನೊಳಗಿನ ಕತ್ತಲೆ ನಿಧಾನವಾಗಿ ಮಾಯವಾಗಲಾರಂಭಿಸಿತು. ನನ್ನ ಆಲೋಚನೆಗಳು ಸ್ಪಷ್ಟವಾದವು. ನನ್ನ ಇಚ್ಛಾಶಕ್ತಿ ಅಚಲವಾಯಿತು ಮತ್ತು ನಾನು ಜೀವನದ ನಿಜವಾದ ಅರ್ಥವನ್ನು ಅರಿತುಕೊಂಡೆ. ಇದನ್ನು ಕೇಳಿದ ರಾಜನು ಇನ್ನಷ್ಟು ಕುತೂಹಲಗೊಂಡನು. ಯೋಗಿಯು ಮುಂದುವರಿದು ಹೇಳಿದರು, ಬ್ರಹ್ಮಮುಹೂರ್ತದಲ್ಲಿ ಎದ್ದು ಮಾಡಿದ ಕೆಲಸದ ಪ್ರಭಾವವು ದಿನವಿಡೀ ಇರುತ್ತದೆ. ನೀವು ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿಕೊಂಡರೆ ಇಡೀ ದಿನ ಸಕಾರಾತ್ಮಕತೆಯಿಂದ ಕೂಡಿರುತ್ತದೆ. ನೀವು ಈ ಸಮಯದಲ್ಲಿ ಯಾವುದಾದರೂ ಹೊಸ ಕೆಲಸವನ್ನು ಯೋಜಿಸಿದರೆ ಅದು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ. ಈ ಸಮಯವು ನಿಮ್ಮ ಶಕ್ತಿಯನ್ನು ಸಂಚಯಿಸುವ ಮತ್ತು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಹರಿಸುವ ಸಮಯವಾಗಿದೆ. ಬ್ರಹ್ಮಮುಹೂರ್ತವನ್ನು ಸರಿಯಾಗಿ ಉಪಯೋಗಿಸಲು ರಾಜನು ಸಂಪೂರ್ಣವಾಗಿ ಸಿದ್ಧನಾಗಿದ್ದನು. ಆದರೆ ಆತನು ಯೋಗಿಯನ್ನು ಇನ್ನೊಂದು ಪ್ರಶ್ನೆ ಕೇಳಿದನು, ಗುರುಗಳೇ, ಕೇವಲ ಈ ಸಮಯದಲ್ಲಿ ಎಚ್ಚರಗೊಳ್ಳುವುದು ಮಾತ್ರ ಸಾಕೆ ಅಥವಾ ನಮ್ಮ ಶಕ್ತಿಯನ್ನು ಜಾಗೃತಗೊಳಿಸಲು ನಾವು ಯಾವುದಾದರೂ ವಿಶೇಷ ವಿಧಾನಗಳನ್ನು ಅನುಸರಿಸಬೇಕೇ? ಯೋಗಿಯು ಮುಗುಳ್ನಕ್ಕು ಹೇಳಿದರು, ರಾಜನ್, ಕೇವಲ ಎಚ್ಚರಗೊಳ್ಳುವುದು ಸಾಕಾಗುವುದಿಲ್ಲ.
ಬ್ರಹ್ಮಮುಹೂರ್ತದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡದಿದ್ದರೆ ಈ ಸಮಯ ವ್ಯರ್ಥವಾಗುತ್ತದೆ. ಬ್ರಹ್ಮಮುಹೂರ್ತದಲ್ಲಿ ಶಕ್ತಿಯನ್ನು ಜಾಗೃತಗೊಳಿಸಲು ಕೆಲವು ವಿಶೇಷ ವಿಧಾನಗಳಿವೆ. ನೀವು ಇವುಗಳನ್ನು ಅಳವಡಿಸಿಕೊಂಡರೆ ನಿಮ್ಮ ಮನಸ್ಸು, ದೇಹ ಮತ್ತು ಆತ್ಮ ಎಲ್ಲವೂ ಶಕ್ತಿಯುತವಾಗುತ್ತವೆ. ರಾಜನು ಕುತೂಹಲದಿಂದ ಕೇಳಿದನು, ಗುರುಗಳೇ, ಆ ವಿಧಾನಗಳು ಯಾವುವು? ಯೋಗಿಯು ವಿವರಿಸಿದರು. ಮೊದಲನೆಯ ವಿಧಾನವೆಂದರೆ ಆಳವಾದ ಮತ್ತು ನಿಯಂತ್ರಿತ ಉಸಿರಾಟ. ಬ್ರಹ್ಮಮುಹೂರ್ತದಲ್ಲಿ ನೀವು ಎದ್ದಾಗ ಮೊದಲು ಶಾಂತವಾದ ಸ್ಥಳದಲ್ಲಿ ಕುಳಿತು ಲಯಬದ್ಧವಾಗಿ ದೀರ್ಘವಾಗಿ ಉಸಿರಾಡಿ. ನಿಧಾನವಾಗಿ ಉಸಿರನ್ನು ಒಳತೆಗೆದುಕೊಳ್ಳಿ. ಕೆಲವು ಕ್ಷಣ ಹಿಡಿದಿಟ್ಟುಕೊಳ್ಳಿ ಮತ್ತು ನಂತರ ನಿಧಾನವಾಗಿ ಹೊರಬಿಡಿ. ಈ ವಿಧಾನವು ನಿಮ್ಮ ಆಂತರಿಕ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಮತ್ತು ನಿಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ರಾಜನು ಗಮನವಿಟ್ಟು ಕೇಳುತ್ತಿದ್ದನು. ಯೋಗಿಯು ಮುಂದುವರಿಯುತ್ತಾ ಹೇಳಿದರು, ಎರಡನೇ ವಿಧಾನವೆಂದರೆ ನೀರು ಕುಡಿಯುವುದು. ಈ ಸಮಯದಲ್ಲಿ ನೀರನ್ನು ಸೇವಿಸುವುದರಿಂದ ದೇಹದ ಎಲ್ಲಾ ನಾಡಿಗಳು ಶುದ್ಧವಾಗುತ್ತವೆ ಮತ್ತು ಶಕ್ತಿಯು ಸಂಚಲಿಸಲು ಪ್ರಾರಂಭಿಸುತ್ತದೆ. ಮೂರನೇ ವಿಧಾನವೆಂದರೆ ಧ್ಯಾನ ಮತ್ತು ಮಂತ್ರ ಜಪ. ನೀವು ಈ ಸಮಯದಲ್ಲಿ ಧ್ಯಾನ ಮಾಡಿದಾಗ ಅಥವಾ ಯಾವುದೇ ಮಂತ್ರವನ್ನು ಉಚ್ಚರಿಸಿದಾಗ ಅದರ ಶಕ್ತಿಯು ಹಲವು ಪಟ್ಟು ಹೆಚ್ಚಾಗುತ್ತದೆ. ಇದು ನಿಮ್ಮ ಆತ್ಮವನ್ನು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಂಪರ್ಕಿಸುವ ಅತ್ಯಂತ ಶಕ್ತಿಶಾಲಿ ಮಾಧ್ಯಮವಾಗಿದೆ. ಇದನ್ನು ಕೇಳಿ ರಾಜನು ಭಾವಪರವಶನಾದನು ಮತ್ತು ಕೇಳಿದನು, ಗುರುದೇವರೇ, ಈ ಸಮಯದಲ್ಲಿ ಮಾಡಿದ ಸಂಕಲ್ಪಗಳು ಕೂಡ ಶೀಘ್ರವಾಗಿ ಫಲ ನೀಡುತ್ತವೆ ಎಂಬುದು ಸತ್ಯವೇ? ಯೋಗಿಯು ಗಂಭೀರವಾಗಿ ಉತ್ತರಿಸಿದರು, ಖಂಡಿತ ರಾಜನೇ. ಬ್ರಾಹ್ಮಿ ಮುಹೂರ್ತದಲ್ಲಿ ನಿನ್ನ ಮನಸ್ಸು ಅತ್ಯಂತ ಶಾಂತ ಮತ್ತು ಗ್ರಹಣಶೀಲವಾಗಿರುತ್ತದೆ. ಈ ಸಮಯದಲ್ಲಿ ಮಾಡಿದ ಯಾವುದೇ ಸಂಕಲ್ಪವು ನೇರವಾಗಿ ನಿನ್ನ ಉಪಪ್ರಜ್ಞಾ ಮನಸ್ಸಿನಲ್ಲಿ ನೆಲೆಗೊಳ್ಳುತ್ತದೆ ಮತ್ತು ಅದನ್ನು ಪೂರೈಸುವ ಶಕ್ತಿಯೂ ಹೆಚ್ಚುತ್ತದೆ. ಆದ್ದರಿಂದ ನೀನು ಜೀವನದಲ್ಲಿ ಯಾವುದಾದರೂ ದೊಡ್ಡ ಬದಲಾವಣೆಯನ್ನು ತರಲು ಬಯಸುತ್ತಿದ್ದರೆ ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಖಂಡಿತವಾಗಿಯೂ ಪುನರುಚ್ಚರಿಸು. ಬ್ರಾಹ್ಮಿ ಮುಹೂರ್ತವು ಕೇವಲ ಏಳುವ ಸಮಯವಲ್ಲ, ಬದಲಾಗಿ ಇದೊಂದು ದಿವ್ಯ ಅವಕಾಶ ಎಂದು ರಾಜನಿಗೆ ಈಗ ಅರ್ಥವಾಗಿತ್ತು. ಆದರೆ ಅವನ ಕುತೂಹಲವಿನ್ನೂ ತಣಿದಿರಲಿಲ್ಲ. ಅವನು ಯೋಗಿಯನ್ನು ವಿನಮ್ರವಾಗಿ ಕೇಳಿದನು, ಗುರುದೇವ, ಒಂದು ವೇಳೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಧ್ಯಾನ, ಉಸಿರಾಟದ ಅಭ್ಯಾಸ ಮತ್ತು ಮಂತ್ರ ಜಪ ಮಾಡಿದರೆ ಈ ಶಕ್ತಿಯು ದಿನವಿಡೀ ನಮ್ಮೊಂದಿಗೆ ಇರುತ್ತದೆಯೇ ಅಥವಾ ಇದನ್ನು ಉಳಿಸಿಕೊಳ್ಳಲು ಕೆಲವು ವಿಶೇಷ ನಿಯಮಗಳನ್ನು ಪಾಲಿಸಬೇಕೇ? ಯೋಗಿಯು ಮುಗುಳ್ನಕ್ಕು ಹೇಳಿದರು, ರಾಜನೇ, ಬ್ರಾಹ್ಮಿ ಮುಹೂರ್ತದಲ್ಲಿ ಜಾಗೃತಗೊಳಿಸಿದ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಕೂಡ ಒಂದು ಕಲೆ. ಒಂದು ವೇಳೆ ನೀನು ಇದನ್ನು ಸರಿಯಾದ ರೀತಿಯಲ್ಲಿ ಉಳಿಸಿಕೊಳ್ಳದಿದ್ದರೆ ಸೂರ್ಯೋದಯವಾಗುತ್ತಿದ್ದಂತೆಯೇ ಇದು ನಾಶವಾಗಬಹುದು. ಆದ್ದರಿಂದ ಕೆಲವು ನಿಯಮಗಳನ್ನು ಪಾಲಿಸುವುದು ಅನಿವಾರ್ಯವಾಗಿದೆ. ರಾಜನು ಕುತೂಹಲದಿಂದ ಕೇಳಿದನು, ಗುರುದೇವ, ಅವು ಯಾವುವು? ಯೋಗಿಯು ದೀರ್ಘವಾಗಿ ಉಸಿರು ಬಿಟ್ಟರು ಮತ್ತು ವಿವರಿಸಲು ಪ್ರಾರಂಭಿಸಿದರು. ಮೊದಲ ನಿಯಮವೆಂದರೆ ಶುದ್ಧ ಮತ್ತು ಸಾತ್ವಿಕ ಆಹಾರ. ನೀವು ಬ್ರಹ್ಮ ಮುಹೂರ್ತದಲ್ಲಿ ಜಾಗೃತಗೊಂಡ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಬಯಸುವುದಾದರೆ ನೀವು ದಿನವಿಡೀ ಶುದ್ಧ ಮತ್ತು ಹಗುರವಾದ ಆಹಾರವನ್ನು ಸೇವಿಸಬೇಕು. ತಾಮಸಿಕ ಮತ್ತು ಭಾರವಾದ ಆಹಾರವು ನಿಮ್ಮ ಶಕ್ತಿಯನ್ನು ಕುಗ್ಗಿಸಬಹುದು. ಹಸಿರು ತರಕಾರಿಗಳು, ಹಣ್ಣುಗಳು, ಒಣ ಹಣ್ಣುಗಳು ಮತ್ತು ಸಾತ್ವಿಕ ಆಹಾರವು ನಿಮ್ಮ ಶಕ್ತಿಯನ್ನು ಸ್ಥಿರವಾಗಿರಿಸುತ್ತವೆ. ರಾಜನು ಗಮನವಿಟ್ಟು ಕೇಳುತ್ತಿದ್ದನು. ಯೋಗಿಯು ಮುಂದುವರಿದು ಹೇಳಿದರು, ಎರಡನೇ ನಿಯಮವೆಂದರೆ ಮಾತು ಮತ್ತು ವಿಚಾರಗಳ ಶುದ್ಧತೆ. ನೀವು ದಿನವಿಡೀ ನಕಾರಾತ್ಮಕವಾಗಿ ಯೋಚಿಸಿದರೆ, ಕೋಪಗೊಂಡರೆ ಅಥವಾ ಅಪಶಬ್ದಗಳನ್ನು ಬಳಸಿದರೆ ನಿಮ್ಮ ಶಕ್ತಿಯು ನಿಧಾನವಾಗಿ ನಾಶವಾಗುತ್ತದೆ. ಬ್ರಹ್ಮಮುಹೂರ್ತದ ಶಕ್ತಿಯನ್ನು ಉಳಿಸಿಕೊಳ್ಳಲು ಶಾಂತ, ಸಂಯಮಿತ ಮತ್ತು ಸಕಾರಾತ್ಮಕ ವಿಚಾರಗಳನ್ನು ಪಾಲಿಸುವುದು ಅತ್ಯಗತ್ಯ. ಇದನ್ನು ಕೇಳಿ ರಾಜನಿಗೆ ಆಶ್ಚರ್ಯವಾಯಿತು. ಅವನು ಕೇಳಿದನು, ಗುರುದೇವರೇ, ನಮ್ಮ ಮಾತುಗಳು ಮತ್ತು ವಿಚಾರಗಳು ಕೂಡ ನಮ್ಮ ಪೂಜೆಯ ಮೇಲೆ ಪ್ರಭಾವ ಬೀರುತ್ತವೆಯೇ? ಯೋಗಿ ಉತ್ತರಿಸಿದರು, ಖಂಡಿತ ರಾಜನ್. ಯಾವ ವ್ಯಕ್ತಿ ತನ್ನ ಆಲೋಚನೆಗಳನ್ನು ಮತ್ತು ಮಾತನ್ನು ನಿಯಂತ್ರಿಸಬಲ್ಲನೋ ಆತನೇ ತನ್ನ ಜೀವನದಲ್ಲಿ ಮಹಾನ್ ಬದಲಾವಣೆಯನ್ನು ತರಬಲ್ಲನು. ಶಬ್ದಗಳ ಶಕ್ತಿ ಬಹಳ ಆಳವಾದದ್ದು. ನೀನು ದಿನವಿಡೀ ಸಕಾರಾತ್ಮಕ ಮತ್ತು ಶುಭ ಮಾತುಗಳನ್ನು ಆಡಿದರೆ ನಿನ್ನ ಶಕ್ತಿ ಎಂದಿಗೂ ನಾಶವಾಗುವುದಿಲ್ಲ. ರಾಜನು ಆಳವಾದ ಯೋಚನೆಯಲ್ಲಿ ಮುಳುಗಿದನು. ಯೋಗಿ ಮತ್ತೆ ಹೇಳಿದರು, ಮೂರನೇ ನಿಯಮವೆಂದರೆ
ದೈಹಿಕ ಮತ್ತು ಮಾನಸಿಕ ಶುದ್ಧತೆ. ದಿನವಿಡೀ ಕೆಸರಿನಲ್ಲಿ ಮುಳುಗಿದ್ದರೆ ಹೇಗೆ ತಾವರೆ ಅರಳುವುದಿಲ್ಲವೋ ಹಾಗೆಯೇ ನೀನು ವ್ಯರ್ಥ ಚಿಂತೆಗಳಲ್ಲಿ ಮತ್ತು ವ್ಯಸನಗಳಲ್ಲಿ ಮುಳುಗಿದ್ದರೆ ಬ್ರಹ್ಮಮುಹೂರ್ತದಲ್ಲಿ ಪಡೆದ ಶಕ್ತಿಯು ವ್ಯರ್ಥವಾಗುತ್ತದೆ. ಧ್ಯಾನ ಮತ್ತು ಸಾಧನೆ ಬೆಳಿಗ್ಗೆಗೆ ಮಾತ್ರ ಸೀಮಿತವಾಗಿರಬಾರದು. ಬದಲಾಗಿ ನೀನು ದಿನವಿಡೀ ಜಾಗರೂಕನಾಗಿರಬೇಕು. ರಾಜನ ಕಣ್ಣುಗಳಲ್ಲಿ ಕುತೂಹಲವಿತ್ತು. ಅವನು ಯೋಗಿಯನ್ನು ಕೇಳಿದನು, ಗುರುದೇವ, ಬ್ರಹ್ಮಮುಹೂರ್ತವು ಇಷ್ಟು ಶಕ್ತಿಯುತವಾದ ಸಮಯವಾಗಿದ್ದರೆ ಇದರ ಸದ್ಬಳಕೆ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಬಳಸಿದ ಫಲಿತಾಂಶಗಳನ್ನು ಕೂಡ ಪಡೆಯಬಹುದೇ? ಈ ಸಮಯವು ನಮ್ಮ ಅದೃಷ್ಟವನ್ನು ಬದಲಿಸಬಲ್ಲದೆ? ಯೋಗಿ ಮುಗುಣ್ಣಕ್ಕೂ ಹೇಳಿದರು, ರಾಜನೇ, ಬ್ರಹ್ಮಮುಹೂರ್ತವು ಕೇವಲ ಏಳುವ ಸಮಯವಲ್ಲ, ಇದು ಸೃಷ್ಟಿಯ ರಹಸ್ಯ ಕೀಲಿಯಾಗಿದೆ. ಇದನ್ನು ಯಾರು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಾರೋ ಅವರಿಗೆ ಅಸಾಧ್ಯವಾದುದು ಕೂಡ ಸಾಧ್ಯವಾಗಬಹುದು. ಆದರೆ ಇದಕ್ಕಾಗಿ ನೀನು 3 ಗುಪ್ತ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು. ರಾಜನು ಆಶ್ಚರ್ಯಚಕಿತನಾಗಿ ಕೇಳಿದನು, ಗುರುಗಳೇ, ಯಾವುವು ಆ ಗುಪ್ತ ವಿಧಾನಗಳು? ಯೋಗಿ ಗಂಭೀರ ಸ್ವರದಲ್ಲಿ ಹೇಳಿದರು, ಮೊದಲ ವಿಧಾನವೆಂದರೆ ಬ್ರಹ್ಮಮುಹೂರ್ತದಲ್ಲಿ ಸಂಕಲ್ಪ ಶಕ್ತಿಯ ಪ್ರಯೋಗ. ಈ ಸಮಯದಲ್ಲಿ ನೀನು ಸಂಕಲ್ಪ ಮಾಡಿದರೆ ಅದು ಬ್ರಹ್ಮಾಂಡದ ಶಕ್ತಿಗಳೊಂದಿಗೆ ಒಂದಾಗುತ್ತದೆ. ಆದರೆ ಕೇವಲ ಸಂಕಲ್ಪ ಮಾಡುವುದು ಸಾಲದು, ಅದನ್ನು ಭಾವನೆಗಳಿಂದ ಮತ್ತು ಆಳವಾಗಿ ಅನುಭವಿಸುವುದು ಕೂಡ ಅಗತ್ಯ. ರಾಜನು ಕೇಳಿದನು, ಗುರುಗಳೇ, ಇದರ ಅರ್ಥವೇನು? ಯೋಗಿ ಹೇಳಿದರು, ರಾಜನೇ, ನಿನಗೆ ಆರೋಗ್ಯ, ಸಂಪತ್ತು ಅಥವಾ ಯಶಸ್ಸಿನ ಇಚ್ಛೆಯಿದೆಯೆಂದು ಅಂದುಕೋ. ನೀನು ಬ್ರಹ್ಮಮುಹೂರ್ತದಲ್ಲಿ ಎದ್ದು ಕೇವಲ ನಾನು ಯಶಸ್ವಿಯಾಗುತ್ತೇನೆ ಎಂದು ಹೇಳಿದರೆ ಅದು ಸಾಕಾಗುವುದಿಲ್ಲ. ಅದು ಈಗಾಗಲೇ ನಿನ್ನ ಬಳಿ ಇದೆಯೆಂದು ನೀನು ಭಾವಿಸಬೇಕು. ನಿನಗೆ ಸಂಪತ್ತು ಬೇಕಿದ್ದರೆ ನೀನು ಕಣ್ಣುಗಳನ್ನು ಮುಚ್ಚಿ ನೀನು ಈಗಾಗಲೇ ಶ್ರೀಮಂತನಾಗಿದ್ದೀಯ ಎಂದು ಅನುಭವಿಸಬೇಕು. ಅದರ ಗಂಧ, ಸ್ಪರ್ಶ ಮತ್ತು ಅನುಭೂತಿಯನ್ನು ನಿನ್ನೊಳಗೆ ಸಂಪೂರ್ಣವಾಗಿ ಇಳಿಸಿಕೊಳ್ಳಬೇಕು. ರಾಜನಿಗೆ ಈ ರಹಸ್ಯ ಆಳವಾಗಿ ತಟ್ಟಿತು. ಅವನು ತಕ್ಷಣವೇ 2ನೇ ಪ್ರಶ್ನೆಯನ್ನು ಕೇಳಿದನು, ಗುರುಗಳೇ, 2ನೇ ವಿಧಾನ ಯಾವುದು? ಯೋಗಿ ಹೇಳಿದರು, 2ನೇ ವಿಧಾನವೆಂದರೆ ಬ್ರಹ್ಮಮುಹೂರ್ತದಲ್ಲಿ ಅತ್ಯುನ್ನತ ಶಕ್ತಿಯ ಧ್ಯಾನ. ಈ ಸಮಯವು ಕೇವಲ ಸಂಕಲ್ಪ ಮಾಡುವುದಕ್ಕೆ ಮಾತ್ರವಲ್ಲ, ಬದಲಾಗಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ಬ್ರಹ್ಮಾಂಡದ ಶಕ್ತಿಯಿಂದ ತುಂಬಿಸಿಕೊಳ್ಳಲು ಕೂಡ ಆಗಿದೆ. ಇದಕ್ಕಾಗಿ ಒಂದು ವಿಶೇಷ ಧ್ಯಾನ ತಂತ್ರವಿದೆ. ಇದನ್ನು ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಪ್ರಜ್ಞೆಯ ಮಟ್ಟವೇ ಬದಲಾಗಬಹುದು. ರಾಜನು ಈಗ ಇನ್ನಷ್ಟು ಏಕಾಗ್ರತೆಯಿಂದ ಕೇಳುತ್ತಿದ್ದನು. ಯೋಗಿ ಮುಂದೆ ವಿವರಿಸಿದರು, ಈ ಧ್ಯಾನದಲ್ಲಿ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು. ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಬೇಕು. ನಂತರ ನಿಮ್ಮ ತಲೆಯ ಮೇಲೆ ಒಂದು ದಿವ್ಯ ಬೆಳಕನ್ನು ಕಲ್ಪಿಸಿಕೊಳ್ಳಬೇಕು. ಅದು ನಿಧಾನವಾಗಿ ನಿಮ್ಮ ಮೆದುಳಿನಿಂದ ಹೃದಯದವರೆಗೆ ಪ್ರವೇಶಿಸುತ್ತಿದೆ. ರಾಜನು ರೋಮಾಂಚನಗೊಂಡು ಕೇಳಿದನು, ಗುರುದೇವ, ಈ ಧ್ಯಾನ ಮಾಡುವುದರಿಂದ ಏನೂ ಲಾಭವಾಗುತ್ತದೆ? ಯೋಗಿ ಮುಗುಣ್ಣಕ್ಕೂ ಹೇಳಿದರು, ರಾಜನ್, ಈ ವಿಧಾನವು ನಿಮ್ಮ ದೇಹದ ಶುದ್ಧ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ನಿಮ್ಮೊಳಗೆ ಅದ್ಭುತ ಬದಲಾವಣೆಯಾಗುತ್ತದೆ. ಆದರೆ ಇದರೊಂದಿಗೆ 3ನೇ ವಿಧಾನವೂ ಅತ್ಯಗತ್ಯ. ರಾಜನು ಕಾತುರದಿಂದ, ಗುರುದೇವ, ದಯವಿಟ್ಟು 3ನೇ ವಿಧಾನವನ್ನು ತಿಳಿಸಿ ಎಂದು ಕೇಳಿದನು. ಆಗ ಯೋಗಿ ಹೇಳಿದರು, 3ನೇ ವಿಧಾನವೆಂದರೆ ಬ್ರಹ್ಮಮುಹೂರ್ತದಲ್ಲಿ ಬ್ರಹ್ಮಾಂಡದೊಂದಿಗೆ ಸಂವಾದ. ಬಹಳ ಕಡಿಮೆ ಜನರಿಗೆ ತಿಳಿದಿದೆ. ಈ ಸಮಯದಲ್ಲಿ ನೀವು ಸರಿಯಾದ ಪ್ರಶ್ನೆಯನ್ನು ಕೇಳಿದರೆ ನಿಮ್ಗೆ ಖಂಡಿತವಾಗಿಯೂ ಉತ್ತರ ಸಿಗುತ್ತದೆ. ರಾಜನು ಆಶ್ಚರ್ಯಚಕಿತನಾದನು. ಅವನು, ಹೇಗೆ ಗುರುದೇವ ಎಂದು ಕೇಳಿದನು. ಯೋಗಿಯು ದೀರ್ಘವಾಗಿ ಉಸಿರು ಬಿಡುತ್ತಾ ಉತ್ತರಿಸಿದರು, ಇದಕ್ಕಾಗಿ ನೀನು ಮೌನವಾಗಿರಬೇಕು. ನಿನ್ನ ಪ್ರಜ್ಞೆಯು ಸಂಪೂರ್ಣವಾಗಿ ಶುದ್ಧ ಮತ್ತು ಸ್ಥಿರವಾದಾಗ ಬ್ರಹ್ಮಾಂಡವು ನಿನಗೆ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಈ ಸಂಕೇತವು ಕೆಲವೊಮ್ಮೆ ಆಲೋಚನೆಗಳ ರೂಪದಲ್ಲಿ, ಕೆಲವೊಮ್ಮೆ ಯಾವುದಾದರೂ ಶಬ್ದ ಅಥವಾ ಚಿತ್ರದ ರೂಪದಲ್ಲಿ ಬರಬಹುದು. ಆದರೆ ಅದನ್ನು ಸ್ವೀಕರಿಸಲು ಯಾರು ನಿಜವಾಗಿಯೂ ಸಿದ್ಧರಿರುತ್ತಾರೋ ಅವರು ಮಾತ್ರ ಇದನ್ನು ಅರ್ಥಮಾಡಿಕೊಳ್ಳಬಲ್ಲರು. ರಾಜನು ಸಂಪೂರ್ಣವಾಗಿ ಧ್ಯಾನಮಗ್ನನಾಗಿದ್ದನು. ಬ್ರಹ್ಮಮುಹೂರ್ತವು ಕೇವಲ ಎಚ್ಚರಗೊಳ್ಳುವ ಸಮಯವಲ್ಲ, ಬದಲಿಗೆ ಅದು ತನ್ನ ಹಣೆಬರಹವನ್ನೇ ಬದಲಾಯಿಸಬಲ್ಲ ಒಂದು ನಿಗೂಢ ದ್ವಾರ ಎಂದು ಅವನು ಅರಿತುಕೊಂಡಿದ್ದನು. ಆದರೆ ಇನ್ನೂ ಅವನ ಮನಸ್ಸಿನಲ್ಲಿ ಒಂದು ಸಂಶಯವಿತ್ತು. ಗುರುಗಳೇ, ಇದು ನಿಜವಾಗಿಯೂ ಎಲ್ಲರಿಗೂ ಸಾಧ್ಯವೇ?
ನಾನು ಈ 3 ವಿಧಾನಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವೇ? ಯೋಗಿಯು ಮುಗುಳ್ನಗುತ್ತಾ ಹೇಳಿದರು, ರಾಜನೇ, ವಿಧಾನಗಳನ್ನು ತಿಳಿದುಕೊಳ್ಳುವುದು ಮಾತ್ರ ಸಾಲದು. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ರಹಸ್ಯ. ನೀನು ಇವುಗಳನ್ನು ಅಳವಡಿಸಿಕೊಳ್ಳಲು ಬಯಸುವುದಾದರೆ ನೀನು ಇವುಗಳನ್ನು 3 ಹಂತಗಳಲ್ಲಿ ವಿಂಗಡಿಸಿ ಅಭ್ಯಾಸ ಮಾಡಬೇಕಾಗುತ್ತದೆ. ಮೊದಲ ಹಂತವು ಮನಸ್ಸನ್ನು ಶುದ್ಧೀಕರಿಸುವುದಾಗಿದೆ. ಯೋಗಿಯು ಮುಂದುವರಿಸಿದರು, ನಿನ್ನ ಮನಸ್ಸು ಸಂಶಯಗಳಿಂದ ತುಂಬಿದ್ದರೆ ಬ್ರಹ್ಮಮುಹೂರ್ತದ ಶಕ್ತಿಯು ನಿನ್ನೊಳಗೆ ಸಂಪೂರ್ಣವಾಗಿ ಹರಿಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀನು ಮಲಗುವ ಮುನ್ನವೇ ಒಂದು ಸಂಕಲ್ಪವನ್ನು ಮಾಡಬೇಕು. ನಾನು ಬ್ರಹ್ಮಮುಹೂರ್ತದಲ್ಲಿ ಏಳುತ್ತೇನೆ ಮತ್ತು ನನ್ನ ಶಕ್ತಿಯನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೇನೆ. ಈ ಸಂಕಲ್ಪವನ್ನು 3 ಬಾರಿ ಮನಸ್ಸಿನಲ್ಲೇ ಪುನರುಚ್ಚರಿಸು ಮತ್ತು ಅದು ಈಗಲೇ ನಿಜವಾಗುತ್ತಿದೆ ಎಂದು ಅನುಭವಿಸು. ರಾಜನು ಕೇಳಿದನು, ಗುರುಗಳೇ, ಒಬ್ಬ ವ್ಯಕ್ತಿಯು ಸಂಕಲ್ಪ ಮಾಡಿ ಆದರೂ ಎಚ್ಚರಗೊಳ್ಳದಿದ್ದರೆ ಏನು? ಯೋಗಿಯು ಗಂಭೀರ ಸ್ವರದಲ್ಲಿ ಹೇಳಿದರು, ಒಂದು ವೇಳೆ ಸಂಕಲ್ಪವನ್ನು ನಿಜವಾದ ಮನಸ್ಸಿನಿಂದ ತೆಗೆದುಕೊಂಡರೆ ಮತ್ತು ಮಲಗುವ ಮುನ್ನ ನಿಮ್ಮ ತಲೆಯ ಮೇಲೆ ಹಗುರವಾದ ಬಂಗಾರದ ಬಣ್ಣದ ಬೆಳಕನ್ನು ಕಲ್ಪಿಸಿಕೊಂಡರೆ ಅದು ಖಂಡಿತವಾಗಿಯೂ ಕೆಲಸ ಮಾಡುತ್ತದೆ. ಯೋಗಿಯು ಮುಂದುವರಿಯುತ್ತಾ ಹೇಳಿದರು, ಎರಡನೇ ಹಂತವು ಅತ್ಯಂತ ಮುಖ್ಯವಾದುದು. ನೀವು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡಾಗ ನೀವು ಮೊದಲು ಒಂದು ವಿಶೇಷವಾದ ಉಸಿರಾಟದ ವಿಧಾನವನ್ನು ಅನುಸರಿಸಬೇಕು. ಈ ವಿಧಾನವು ನಿಮ್ಮ ಶಕ್ತಿಯನ್ನು ತಕ್ಷಣವೇ ಸಕ್ರಿಯಗೊಳಿಸುತ್ತದೆ. ಇದನ್ನು ಪ್ರಾಣ ಜಾಗರಣ ವಿಧಿ ಎಂದು ಕರೆಯುತ್ತಾರೆ. ರಾಜನು ಕುತೂಹಲದಿಂದ ಕೇಳಿದನು, ಗುರುದೇವರೇ, ಆ ವಿಧಿ ಯಾವುದು? ಯೋಗಿಯು ವಿವರಿಸಿದರು, ಬೆಳಿಗ್ಗೆ ಎದ್ದ ತಕ್ಷಣ ದೀರ್ಘವಾಗಿ ಉಸಿರಾಡಿ ಮತ್ತು ನಿಧಾನವಾಗಿ ಬಿಡಿ. ನಂತರ ನಿಮ್ಮ 2 ಕೈಗಳನ್ನು ಉಜ್ಜಿ ನಿಮ್ಮ ಕಣ್ಣುಗಳು ಮತ್ತು ಮುಖಕ್ಕೆ ಸ್ಪರ್ಶಿಸಿ. ಇದಾದ ನಂತರ ನಿಮ್ಮ ಬೆನ್ನುಹುರಿಯನ್ನು ನೇರವಾಗಿ ಇರಿಸಿ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳಿ ಮತ್ತು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಅದನ್ನು 4 ಸೆಕೆಂಡುಗಳ ಕಾಲ ಹಿಡಿದಿಟ್ಟುಕೊಳ್ಳಿ. ನಂತರ ನಿಧಾನವಾಗಿ 8 ಸೆಕೆಂಡುಗಳಲ್ಲಿ ಉಸಿರನ್ನು ಹೊರಬಿಡಿ. ಈ ಪ್ರಕ್ರಿಯೆಯನ್ನು 7 ಬಾರಿ ಪುನರಾವರ್ತಿಸಿ. ಇದರಿಂದ ನಿಮ್ಮ ಶಕ್ತಿಯು ಜಾಗೃತವಾಗುತ್ತದೆ ಮತ್ತು ನಿಮ್ಮೊಳಗಿನ ಆಲಸ್ಯವು ದೂರವಾಗುತ್ತದೆ. ರಾಜನು ಈ ವಿಧಾನವನ್ನು ಅರ್ಥಮಾಡಿಕೊಂಡು ತುಂಬಾ ಪ್ರಭಾವಿತನಾದನು. ಆದರೆ ಅವನು 3ನೇ ಹಂತವಾದ ಬ್ರಹ್ಮಾಂಡದೊಂದಿಗೆ ಸಂವಹನ ನಡೆಸುವ ವಿಧಾನ ಯಾವುದೆಂದು ತಿಳಿಯಲು ಬಯಸಿದನು. ಯೋಗಿಯು ನಿಗೂಢ ಸ್ವರದಲ್ಲಿ, ಈ ವಿಧಾನವು ಅತ್ಯಂತ ಅದ್ಭುತವಾಗಿದೆ ಮತ್ತು ಬಹಳ ಕಡಿಮೆ ಜನರು ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಬಲ್ಲರು. ಬ್ರಹ್ಮ ಮುಹೂರ್ತದಲ್ಲಿ ನೀವು ಸಂಪೂರ್ಣವಾಗಿ ಶಾಂತವಾದಾಗ ನೀವು ಯಾವ ಪ್ರಶ್ನೆಗೆ ಉತ್ತರವನ್ನು ಬಯಸುತ್ತೀರೋ ಆ ಪ್ರಶ್ನೆಯನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಿ. ನಂತರ ಧ್ಯಾನ ಮುದ್ರೆಯಲ್ಲಿ ಕುಳಿತು ಕೇವಲ ಮೌನವಾಗಿರಿ. ಯಾವುದೇ ಉತ್ತರವನ್ನು ನಿರೀಕ್ಷಿಸಬೇಡಿ ಎಂದು ಹೇಳಿದರು. ಕೇವಲ ಮೌನವಾಗಿ ಕುಳಿತುಕೊಳ್ಳುವುದೇ ಎಂದು ರಾಜ ಕೇಳಿದನು. ಆದರೆ ಗುರುಗಳೇ, ಉತ್ತರ ಹೇಗೆ ಸಿಗುತ್ತದೆ? ಯೋಗಿಯು ಮುಗುಳ್ನಕ್ಕು ಹೇಳಿದರು, ಉತ್ತರವು ಅನೇಕ ರೂಪಗಳಲ್ಲಿ ಬರಬಹುದು. ಕೆಲವೊಮ್ಮೆ ಒಂದು ಆಲೋಚನೆಯ ರೂಪದಲ್ಲಿ, ಕೆಲವೊಮ್ಮೆ ಒಂದು ಚಿತ್ರದ ರೂಪದಲ್ಲಿ ಮತ್ತು ಕೆಲವೊಮ್ಮೆ ಮುಂದಿನ ಕೆಲವು ದಿನಗಳಲ್ಲಿ ಯಾವುದಾದರೂ ವ್ಯಕ್ತಿ ಅಥವಾ ಸಂಕೇತದ ರೂಪದಲ್ಲಿ. ನೀವು ಈ ಪ್ರಕ್ರಿಯೆಯನ್ನು ಸಂಪೂರ್ಣ ನಿಷ್ಠೆಯಿಂದ ಮಾಡಿದರೆ ಬ್ರಹ್ಮಾಂಡವೇ ಸ್ವತಃ ನಿಮಗೆ ಉತ್ತರವನ್ನು ನೀಡುತ್ತದೆ. ರಾಜನು ಯೋಗಿ ತಿಳಿಸಿದ 3 ವಿಧಾನಗಳನ್ನು ಅರ್ಥಮಾಡಿಕೊಂಡಿದ್ದನು. ಆದರೆ ಅವನ ಮನಸ್ಸಿನಲ್ಲಿ ಇನ್ನೂ ಒಂದು ಪ್ರಶ್ನೆಯಿತ್ತು. ಗುರುಗಳೇ, ನಾನು ಈ ಅಭ್ಯಾಸಗಳನ್ನು ಪ್ರಾರಂಭಿಸಬಹುದು, ಆದರೆ ಸ್ವಲ್ಪ ಸಮಯದ ನಂತರ ನಾನು ಇದನ್ನು ಬಿಟ್ಟುಬಿಟ್ಟರೆ ಏನಾಗುತ್ತದೆ? ಹಲವು ಬಾರಿ ವ್ಯಕ್ತಿಯು ಯಾವುದೇ ಹೊಸ ಕೆಲಸವನ್ನು ಬಹಳ ಉತ್ಸಾಹದಿಂದ ಪ್ರಾರಂಭಿಸುತ್ತಾನೆ, ಆದರೆ ನಿಧಾನವಾಗಿ ಅವನ ಮನಸ್ಸು ದಾರಿ ತಪ್ಪುತ್ತದೆ. ಯೋಗಿ ಗಂಭೀರ ಸ್ವರದಲ್ಲಿ ಉತ್ತರಿಸಿದರು, ಇದೇ ಅತಿ ದೊಡ್ಡ ಪರೀಕ್ಷೆ ರಾಜನ್. ಶಿಸ್ತನ್ನು ತಮ್ಮ ಧರ್ಮವನ್ನಾಗಿ ಮಾಡಿಕೊಳ್ಳುವವರಿಗೆ ಮಾತ್ರ ಬ್ರಹ್ಮಮುಹೂರ್ತದ ಶಕ್ತಿ ಲಭಿಸುತ್ತದೆ. ಆದರೆ ನಾನು ನಿನಗೆ ಕೆಲವು ರಹಸ್ಯ ಮಾರ್ಗಗಳನ್ನು ಹೇಳುತ್ತೇನೆ. ಇದರಿಂದ ನಿನ್ನ ಸಾಧನೆಗೆ ಎಂದಿಗೂ ಅಡ್ಡಿಯಾಗುವುದಿಲ್ಲ. ಮತ್ತು ಬೆಳಿಗ್ಗೆ ನೀನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದಾಗ ಮೊದಲು ನಿನ್ನ ಕೋಣೆಯಲ್ಲಿ ಅಥವಾ ಧ್ಯಾನ ಸ್ಥಳದಲ್ಲಿ ಒಂದು ವಿಶೇಷ ಸಂಕೇತವನ್ನು ಇಡು. ಇದು ದೀಪ, ನವಿಲುಗರಿ ಅಥವಾ ಪವಿತ್ರ ಮಂತ್ರ ಬರೆದ ಕಾಗದ, ಹೀಗೆ ಏನೇ ಆಗಿರಬಹುದು. ಪ್ರತಿದಿನ ಇದನ್ನು ನೋಡುವುದರಿಂದ ನಿನಗೆ ನಿನ್ನ ಸಂಕಲ್ಪದ ನೆನಪಾಗುತ್ತಲೇ ಇರುತ್ತದೆ ಮತ್ತು ನಿನ್ನ ಅಭ್ಯಾಸಕ್ಕೆ ತೊಂದರೆಯಾಗುವುದಿಲ್ಲ. ರಾಜನು ಹೇಳಿದನು, ಗುರುದೇವ, ಇದು ತುಂಬಾ ಸರಳವಾದ ವಿಧಾನ. ಆದರೂ ಆಲಸ್ಯ ಬಂದರೆ?
ಯೋಗಿ ಮುಗುಳ್ನಕ್ಕರು. ಆಗ ನೀನು ಎರಡನೇ ವಿಧಾನವನ್ನು ಅನುಸರಿಸಬೇಕು. ನೀನು ಒಬ್ಬಂಟಿಯಾಗಿ ಸಾಧನೆ ಮಾಡಿದರೆ ಕೆಲವೊಮ್ಮೆ ಮನಸ್ಸು ಚಂಚಲವಾಗಬಹುದು. ಆದರೆ ನಿನ್ನಂತೆಯೇ ಇರುವ ಇತರ ಸಾಧಕರೊಂದಿಗೆ ನೀನು ಸೇರಿಕೊಂಡರೆ ನಿನ್ನ ಸಾಧನೆ ನಿರಂತರವಾಗಿರುತ್ತದೆ. ನಿನ್ನಂತೆಯೇ ಬ್ರಹ್ಮ ಮುಹೂರ್ತದಲ್ಲಿ ಏಳಲು ಇಚ್ಛಿಸುವ ಒಬ್ಬ ವ್ಯಕ್ತಿಯನ್ನು ಹುಡುಕು. ಸಾಧ್ಯವಾದರೆ ಅವನನ್ನು ನಿನ್ನೊಂದಿಗೆ ಈ ಯಾತ್ರೆಯಲ್ಲಿ ಸೇರಿಸಿಕೋ. ಇದರಿಂದ ನೀನು ಆಲಸ್ಯವನ್ನು ಅನುಭವಿಸಿದಾಗಲೆಲ್ಲ ನಿನ್ನ ಬಳಿ ಪ್ರೇರಣೆಯ ಮೂಲವಿರುತ್ತದೆ. ರಾಜನು ತಲೆ ಆಡಿಸಿದನು. ಈಗ ನನಗೆ ಅರ್ಥವಾಗುತ್ತಿದೆ ಗುರುದೇವ. ಆದರೆ ಯಾರ ಬಳಿಯಾದರೂ ಅಂತಹ ಸಂಗಾತಿ ಇಲ್ಲದಿದ್ದರೆ? ಯೋಗಿ ನಿಗೂಢ ಸ್ವರದಲ್ಲಿ ಹೇಳಿದರು. ಆಗ ಅವನು ಮೂರನೆಯ ಮತ್ತು ಅತ್ಯಂತ ಶಕ್ತಿಯುತವಾದ ವಿಧಾನವನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಪ್ರತಿ ರಾತ್ರಿ ಮಲಗುವ ಮುನ್ನ ನಿನ್ನ ಕಣ್ಣುಗಳನ್ನು ಮುಚ್ಚು ಮತ್ತು ನಿನ್ನೊಳಗೆ ಆ ಚಿತ್ರವನ್ನು ಮೂಡಿಸಿಕೋ. ಅಂದರೆ ನೀನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದಿರುವೆ, ಧ್ಯಾನ ಮಾಡುತ್ತಿರುವೆ ಮತ್ತು ಬ್ರಹ್ಮಾಂಡದಿಂದ ಶಕ್ತಿಯನ್ನು ಪಡೆಯುತ್ತಿರುವೆ. ಈ ಕಲ್ಪನೆಯು ಎಷ್ಟು ಆಳವಾಗಿರಬೇಕೆಂದರೆ ನಿನಗೆ ಇದು ಈಗಾಗಲೇ ಸಂಭವಿಸಿದೆಯೆಂದು ಅನಿಸಬೇಕು. ನೀನು ಇದನ್ನು ಸತತವಾಗಿ 21 ದಿನಗಳವರೆಗೆ ಮಾಡಿದರೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ನಿನ್ನ ಅಭ್ಯಾಸವಾಗಿಬಿಡುತ್ತದೆ. ರಾಜನು ದೀರ್ಘವಾಗಿ ಉಸಿರು ತೆಗೆದುಕೊಂಡನು. ಗುರುದೇವ, ಈಗ ನಾನು ಈ ಸಾಧನೆಯನ್ನು ಎಂದಿಗೂ ಬಿಡುವುದಿಲ್ಲ ಎಂದು ನಿರ್ಧರಿಸಿದ್ದೇನೆ. ಆದರೆ ಒಂದು ಅಂತಿಮ ಪ್ರಶ್ನೆ. ಬ್ರಹ್ಮ ಮುಹೂರ್ತದ ಸರಿಯಾದ ಪರಿಣಾಮವು ಜೀವನದಲ್ಲಿ ಯಾವಾಗ ಕಂಡುಬರಲು ಪ್ರಾರಂಭಿಸುತ್ತದೆ? ಯೋಗಿಗಳು ಮುಗುಳ್ನಗುತ್ತಾ ಹೇಳಿದರು. ರಾಜನ್, ನೀನು ಈ ವಿಧಾನಗಳನ್ನು ಸರಿಯಾಗಿ ಅನುಸರಿಸಿದರೆ ಮೊದಲ ವಾರದಲ್ಲಿಯೇ ನಿನ್ನೊಳಗೆ ಅದ್ಭುತವಾದ ಬದಲಾವಣೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತೀಯ. ಆದರೆ ನೀನು ಈ ಸಾಧನೆಯನ್ನು ಸತತವಾಗಿ ಕೆಲವು ದಿನಗಳವರೆಗೆ ಮಾಡಿದರೆ ನಿನ್ನ ಅದೃಷ್ಟವೇ ಬದಲಾಗುತ್ತದೆ ಮತ್ತು ನೀನು ಇದನ್ನು 6 ತಿಂಗಳವರೆಗೆ ಮಾಡಲು ಸಾಧ್ಯವಾದರೆ ಪ್ರಪಂಚದ ಯಾವ ಶಕ್ತಿಯೂ ನಿನ್ನನ್ನು ತಡೆಯಲಾರದು. ರಾಜನು ಯೋಗಿಯ ಮಾತುಗಳನ್ನು ಗಮನವಿಟ್ಟು ಕೇಳಿದನು ಮತ್ತು ಈಗ ಅವನು ಬ್ರಹ್ಮ ಮುಹೂರ್ತದ ಸಾಧನೆಯನ್ನು ಅಳವಡಿಸಿಕೊಳ್ಳಲು ಸಂಪೂರ್ಣವಾಗಿ ಸಿದ್ಧನಾಗಿದ್ದನು. ಆದರೆ ಇನ್ನೂ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯಿತ್ತು. ಗುರುದೇವ, ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡುವುದರಿಂದ ಪ್ರಜ್ಞೆಯು ಹೊಸ ಮಟ್ಟಕ್ಕೆ ತಲುಪುತ್ತದೆ ಎಂದು ನೀವು ಹೇಳಿದ್ದೀರಿ. ಇದು ನಿಜವಾಗಿಯೂ ಹೇಗೆ ಸಾಧ್ಯ ಎಂದು ನೀವು ನನಗೆ ವಿವರಿಸಬಲ್ಲಿರಾ? ಯೋಗಿ ಮುಗುಳ್ನಕ್ಕರು. ರಾಜನ್, ಪ್ರಜ್ಞೆಯ ವಿಸ್ತರಣೆ ಕೇವಲ ಒಂದು ಆಲೋಚನೆಯಲ್ಲ, ಇದೊಂದು ನೈಜ ಅನುಭವ. ನೀವು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡುವಾಗ ನಿಮ್ಮ ಮೆದುಳು ಹೆಚ್ಚಿನ ಆವರ್ತನಗಳಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ನಮ್ಮ ಮೆದುಳಿನ ಅಲೆಗಳು ಆಲ್ಫಾ ಮತ್ತು ಥೀಟಾ ಹಂತವನ್ನು ತಲುಪುತ್ತವೆ ಎಂಬುದು ನಿಮ್ಗೆ ತಿಳಿದಿದೆಯೇ? ರಾಜನು ಕುತೂಹಲದಿಂದ ತಲೆ ಅಲ್ಲಾಡಿಸಿದನು. ಗುರುದೇವ, ದಯವಿಟ್ಟು ಇದನ್ನು ಇನ್ನೂ ಸರಳ ಭಾಷೆಯಲ್ಲಿ ವಿವರಿಸಿ. ಯೋಗಿ ವಿವರಿಸಲು ಪ್ರಾರಂಭಿಸಿದರು. ನೋಡು ರಾಜನ್, ನೀವು ಗಾಢ ನಿದ್ರೆಯಲ್ಲಿದ್ದಾಗ ನಿಮ್ಮ ಮೆದುಳು ಡೆಲ್ಟಾ ಹಂತದಲ್ಲಿರುತ್ತದೆ. ಇದು ಅತ್ಯಂತ ಗಾಢ ನಿದ್ರೆಯ ಸ್ಥಿತಿಯಾಗಿದೆ. ಆದರೆ ನೀವು ಎಚ್ಚರವಾದಾಗ ಮತ್ತು ದಿನವಿಡೀ ನಿಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದಾಗ ಮೆದುಳು ಬೀಟಾ ತರಂಗಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದು ಒತ್ತಡ ಮತ್ತು ಆತಂಕಕ್ಕೆ ಸಂಬಂಧಿಸಿದೆ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಇಡೀ ಜಗತ್ತು ಮಲಗಿರುವಾಗ ಮತ್ತು ನೀವು ಧ್ಯಾನದಲ್ಲಿ ಕುಳಿತಾಗ ನಿಮ್ಮ ಮೆದುಳಿನ ಅಲೆಗಳು ಆಲ್ಫಾ ಮತ್ತು ಥೀಟಾ ಹಂತಕ್ಕೆ ಬರುತ್ತವೆ. ಇದು ಪ್ರಜ್ಞೆಯ ಬಾಗಿಲು ತೆರೆಯುವ ಹಂತವಾಗಿದೆ. ಇದೇ ಸ್ಥಿತಿಯಲ್ಲಿ ವ್ಯಕ್ತಿಯು ತನ್ನ ಕಲ್ಪನೆಯನ್ನು ವಾಸ್ತವಕ್ಕೆ ಬದಲಾಯಿಸಬಹುದು, ತನ್ನ ಇಚ್ಛಾಶಕ್ತಿಯನ್ನು ಬಲಪಡಿಸಬಹುದು ಮತ್ತು ಬ್ರಹ್ಮಾಂಡದ ಸೂಕ್ಷ್ಮ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಬಹುದು. ರಾಜನು ಆಶ್ಚರ್ಯದಿಂದ ಕೇಳಿದನು, ಹಾಗಾದರೆ ಇದರ ಅರ್ಥವೇನೆಂದರೆ ಈ ಸಮಯದಲ್ಲಿ ಮಾಡಿದ ಆಲೋಚನೆಗಳು ಮತ್ತು ಸಂಕಲ್ಪಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆಯೇ? ಯೋಗಿಗಳು ಸಮ್ಮತಿಯಿಂದ ತಲೆಯಾಡಿಸಿದರು. ನಿಜ ಹೇಳಿದೆ ರಾಜನ್, ನೀನು ಈ ಸಮಯದಲ್ಲಿ ಯಾವುದಾದರೂ ಸಂಕಲ್ಪ ಮಾಡಿದರೆ ಅದು ನಿನ್ನ ಅವಚೇತನ ಮನಸ್ಸಿನಲ್ಲಿ ಆಳವಾಗಿ ಅಚ್ಚೊತ್ತುತ್ತದೆ. ಆದ್ದರಿಂದ ಯಾರು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡುತ್ತಾರೋ ಅವರ ವಿಚಾರಗಳು ಹೆಚ್ಚು ಶಕ್ತಿಯುತವಾಗಿರುತ್ತವೆ. ಈ ಸಮಯವು ನಿನ್ನ ವಾಸ್ತವಿಕತೆಯನ್ನು ಬದಲಾಯಿಸಲು ಒಂದು ಸುವರ್ಣಾವಕಾಶವಾಗಿದೆ. ರಾಜನಿಗೆ ಈಗ ಸಂಪೂರ್ಣ ಭರವಸೆ ಮೂಡಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಮೂಡಿತು. ಗುರುದೇವ, ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ಸಾಧನೆಯು ಇಷ್ಟು ಪರಿಣಾಮಕಾರಿಯಾಗಿದ್ದರೆ ಇದರ ಪ್ರಭಾವ ಕೇವಲ ಮಾನಸಿಕವೇ ಅಥವಾ ಇದು ಶರೀರದ ಮೇಲೂ ಪರಿಣಾಮ ಬೀರುತ್ತದೆಯೇ? ಯೋಗಿಗಳು ಮುಗುಳ್ನಕ್ಕರು.
ರಾಜನ್, ಇದೇ ಅತಿದೊಡ್ಡ ರಹಸ್ಯ. ನೀನು ಬ್ರಹ್ಮ ಮುಹೂರ್ತದಲ್ಲಿ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡಿದಾಗ ಅದು ಕೇವಲ ನಿನ್ನ ಮನಸ್ಸಿನ ಮೇಲೆ ಮಾತ್ರವಲ್ಲ, ನಿನ್ನ ಶರೀರದ ಮೇಲೂ ಆಳವಾದ ಪ್ರಭಾವ ಬೀರುತ್ತದೆ. ರಾಜನ ಕಣ್ಣುಗಳಲ್ಲಿ ಕುತೂಹಲ ಇನ್ನೂ ಹೆಚ್ಚಾಯಿತು. ಅವನು ಆಸಕ್ತಿಯಿಂದ ಕೇಳಿದನು, ಗುರುದೇವ, ನೀವು ಹೇಳುತ್ತಿರುವುದು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ಧ್ಯಾನವು ಕೇವಲ ಮನಸ್ಸನ್ನಲ್ಲದೆ ಶರೀರವನ್ನೂ ಪ್ರಭಾವಿಸುತ್ತದೆ ಎಂದೇ? ದಯವಿಟ್ಟು ಇದನ್ನು ವಿಸ್ತಾರವಾಗಿ ವಿವರಿಸಿ. ಯೋಗಿಗಳು ಗಂಭೀರ ಸ್ವರದಲ್ಲಿ ಹೇಳಿದರು, ರಾಜನ್, ನಮ್ಮ ಶರೀರವು ಕೇವಲ ಮೂಳೆ ಮತ್ತು ಮಾಂಸದ ತಡಿಕೆಯಲ್ಲ, ಬದಲಾಗಿ ಇದೊಂದು ಶಕ್ತಿಯ ಕೇಂದ್ರವಾಗಿದೆ. ನಾವು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿದಾಗ ನಮ್ಮ ಶಕ್ತಿ ವ್ಯವಸ್ಥೆಯು ಸಂಪೂರ್ಣವಾಗಿ ಸಮತೋಲನಗೊಳ್ಳುತ್ತದೆ. ರಾಜನು ಆಶ್ಚರ್ಯದಿಂದ ಕೇಳಿದನು, ಗುರುದೇವ, ಇದು ಹೇಗೆ ಸಾಧ್ಯ? ಯೋಗಿಯು ವಿವರಿಸಿದರು, ನಮ್ಮ ದೇಹದಲ್ಲಿ ಅನೇಕ ಶಕ್ತಿ ಕೇಂದ್ರಗಳಿವೆ. ಇವುಗಳನ್ನು ಯೋಗದಲ್ಲಿ ಚಕ್ರಗಳು ಎಂದು ಕರೆಯಲಾಗುತ್ತದೆ. ನೀವು ಆಳವಾದ ಸಾಧನೆಯನ್ನು ಮಾಡಿದಾಗ ಈ ಚಕ್ರಗಳು ಸಕ್ರಿಯಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ದೇಹದಲ್ಲಿ ಶಕ್ತಿಯು ಹರಿಯಲು ಪ್ರಾರಂಭಿಸುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ವಾತಾವರಣದ ಶಕ್ತಿಯು ಅತ್ಯಂತ ಶುದ್ಧ ಮತ್ತು ಶಕ್ತಿಯುತವಾಗಿದ್ದಾಗ ಆ ಸಮಯದಲ್ಲಿ ಧ್ಯಾನ ಮಾಡುವುದರಿಂದ ಈ ಶಕ್ತಿಯು ನೇರವಾಗಿ ದೇಹವನ್ನು ಪ್ರವೇಶಿಸುತ್ತದೆ ಮತ್ತು ಅದನ್ನು ಸಂಪೂರ್ಣ ಶಕ್ತಿಯಿಂದ ತುಂಬುತ್ತದೆ. ರಾಜನು ಗಮನವಿಟ್ಟು ಕೇಳುತ್ತಿದ್ದನು. ಯೋಗಿಯು ಮುಂದುವರೆದು ಹೇಳಿದರು, ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಧ್ಯಾನವು ಮೆದುಳಿನಲ್ಲಿರುವ ಪೀನಲ್ ಗ್ರಂಥಿಯನ್ನು ಪಿನೀಲ್ ಗ್ಲ್ಯಾಂಡ್ ಸಕ್ರಿಯಗೊಳಿಸುತ್ತದೆ. ಪ್ರಾಚೀನ ಓಶಿಗಳು ಆಜ್ಞಾ ಚಕ್ರದೊಂದಿಗೆ ಜೋಡಿಸಿರುವುದು ಇದೇ ಗ್ರಂಥಿಯನ್ನೇ. ಇದು ಸಕ್ರಿಯಗೊಂಡಾಗ ದೇಹದಲ್ಲಿ ಮೆಲಟೋನಿನ್ ಮತ್ತು ಸೆರೋಟೋನಿನ್ ಎಂಬ ಹಾರ್ಮೋನುಗಳ ಸ್ರವಿಸುವಿಕೆ ಹೆಚ್ಚಾಗುತ್ತದೆ. ಇದರಿಂದಾಗಿ ತನು ಮತ್ತು ಮನಸ್ಸುಗಳೆರಡೂ ಶಾಂತವಾಗುತ್ತವೆ. ರಾಜನು ಈಗ ಇನ್ನೂ ಆಳವಾಗಿ ಅರ್ಥಮಾಡಿಕೊಳ್ಳಲು ಬಯಸಿದನು. ಅವನು ಕೇಳಿದನು, ಹಾಗಾದರೆ ಇದು ಕೇವಲ ಮಾನಸಿಕ ಶಾಂತಿಯನ್ನು ಮಾತ್ರವಲ್ಲದೆ ನಮ್ಮ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಮೇಲೂ ಪ್ರಭಾವ ಬೀರಬಲ್ಲದು ಎಂದರ್ಥವೇ? ಯೋಗಿಯು ಮುಗುಳ್ನಗುತ್ತಾ, ಖಂಡಿತ ಎಂದು ಹೇಳಿದರು. ಯಾರು ನಿಯಮಿತವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡುತ್ತಾರೋ ಅವರ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ. ಅವರ ಜೀವಕೋಶಗಳು ಹೆಚ್ಚಿನ ಶಕ್ತಿಯನ್ನು ಗ್ರಹಿಸುತ್ತವೆ. ಇದರಿಂದ ದೇಹಕ್ಕೆ ವಯಸ್ಸಾಗುವ ಪ್ರಕ್ರಿಯೆಯು ನಿಧಾನವಾಗುತ್ತದೆ. ಇದಕ್ಕಾಗಿಯೇ ಯಶಿಮುನಿಗಳು ದೀರ್ಘಾಯುಷಿಗಳಾಗಿರುತ್ತಿದ್ದರು ಮತ್ತು ಅತಿಯಾದ ಶಕ್ತಿಯಿಂದ ತುಂಬಿರುತ್ತಿದ್ದರು. ರಾಜನು ಈಗ ಇದನ್ನು ಅರ್ಥಮಾಡಿಕೊಳ್ಳತೊಡಗಿದನು. ಆದರೆ ಈಗ ಅವನ ಮನಸ್ಸಿನಲ್ಲಿ ಇನ್ನೊಂದು ದೊಡ್ಡ ಪ್ರಶ್ನೆ ಮೂಡತೊಡಗಿತು. ಗುರುಗಳೇ, ಇದು ಇಷ್ಟು ಶಕ್ತಿಯುತವಾಗಿದ್ದರೆ ಇದನ್ನು ಮಾಡಲು ಏನಾದರೂ ವಿಶೇಷ ನಿಯಮಗಳಿವೆಯೇ? ಇದನ್ನು ಸರಿಯಾದ ರೀತಿಯಲ್ಲಿ ಮಾಡದಿದ್ದರೆ ಇದು ಯಾವುದಾದರೂ ವ್ಯತಿರಿಕ್ತ ಪರಿಣಾಮ ಬೀರಬಹುದೇ? ಯೋಗಿಯು ಗಂಭೀರವಾಗಿ ಉತ್ತರಿಸಿದರು, ಹೌದು ರಾಜನ್, ಇದೊಂದು ಅತ್ಯಂತ ಶಕ್ತಿಯುತವಾದ ವಿಧಾನವಾಗಿದೆ ಮತ್ತು ಇದನ್ನು ಸರಿಯಾದ ರೀತಿಯಲ್ಲಿ ಮಾಡುವುದು ಅವಶ್ಯಕ. ಇದನ್ನು ತಪ್ಪು ರೀತಿಯಲ್ಲಿ ಮಾಡಿದರೆ ಇದು ಲಾಭದ ಬದಲಿಗೆ ಹಾನಿಯನ್ನು ಕೂಡ ಉಂಟುಮಾಡಬಹುದು. ರಾಜನು ಯೋಗಿಯ ಗಾಂಭೀರ್ಯವನ್ನು ಗಮನಿಸಿದನು ಮತ್ತು ಈಗ ಅವನ ಕುತೂಹಲವು ಇನ್ನಷ್ಟು ಹೆಚ್ಚಾಯಿತು. ಅವನು ಎಚ್ಚರಿಕೆಯಿಂದ ಕೇಳಿದನು, ಗುರುದೇವ, ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಲು ಕೆಲವು ನಿಯಮಗಳಿದ್ದರೆ ದಯವಿಟ್ಟು ಯಾವ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅವಶ್ಯಕ ಎಂಬುದನ್ನು ನನಗೆ ತಿಳಿಸಿ. ಯೋಗಿಯು ದೀರ್ಘವಾಗಿ ಉಸಿರು ಬಿಟ್ಟರು ಮತ್ತು ರಾಜನೇ, ಇದು ಅತ್ಯಂತ ಶಕ್ತಿಯುತವಾದ ಸಾಧನೆಯಾಗಿದೆ. ಆದರೆ ಇದನ್ನು ತಪ್ಪು ರೀತಿಯಲ್ಲಿ ಮಾಡಿದರೆ ಅದರ ಪರಿಣಾಮಗಳು ಸೀಮಿತವಾಗಬಹುದು ಅಥವಾ ಕೆಲವೊಮ್ಮೆ ಹಾನಿಕಾರಕವೂ ಆಗಬಹುದು. ಆದ್ದರಿಂದ ಕೆಲವು ಪ್ರಮುಖ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದರು. ರಾಜನು ಗಮನವಿಟ್ಟು ಕೇಳುತ್ತಿದ್ದನು. ಯೋಗಿಯು ತಮ್ಮ ಮಾತನ್ನು ಮುಂದುವರಿಸುತ್ತಾ ಹೇಳಿದರು, ಮೊದಲ ನಿಯಮವೆಂದರೆ ಶುದ್ಧ ಮನಸ್ಸು ಮತ್ತು ಶುದ್ಧ ದೇಹ. ಧ್ಯಾನ ಮಾಡುವ ಮೊದಲು ಸ್ನಾನ ಮಾಡುವುದು ಅಥವಾ ಕನಿಷ್ಠ ಪಕ್ಷ ಕೈಕಾಲುಗಳನ್ನು ತೊಳೆಯುವುದು ಅವಶ್ಯಕ. ನೀರು ದೇಹದ ಶಕ್ತಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ಧ್ಯಾನದ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯನ್ನಾಗಿ ಮಾಡುತ್ತದೆ. ರಾಜನು ಒಪ್ಪಿಗೆಯಾಗಿ ತಲೆ ತೂಗಿದನು. ಗುರುದೇವ, ಬೇರೆ ಯಾವ ನಿಯಮಗಳು ಮುಖ್ಯವಾಗಿವೆ? ಯೋಗಿಗಳು ಹೇಳಿದರು, ಎರಡನೇ ನಿಯಮವೆಂದರೆ ಸರಿಯಾದ ಸ್ಥಳ ಮತ್ತು ವಾತಾವರಣ. ಧ್ಯಾನ ಮಾಡಲು ಶುದ್ಧ ಮತ್ತು ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ಸಾಧ್ಯವಾದರೆ ಪ್ರತಿದಿನ ಅದೇ ಸ್ಥಳವನ್ನು ಬಳಸಿ. ಇದರಿಂದ ಅಲ್ಲಿನ ಶಕ್ತಿಯು ಪ್ರಬಲವಾಗುತ್ತದೆ.
ರಾಜನು ಈ ನಿಯಮವನ್ನು ತನ್ನ ಮನಸ್ಸಿನಲ್ಲಿ ಭದ್ರವಾಗಿರಿಸಿಕೊಂಡನು. ಯೋಗಿಗಳು ಮುಂದೆ ವಿವರಿಸಿದರು. 3ನೇ ನಿಯಮವೆಂದರೆ ಸರಿಯಾದ ಆಸನ ಮತ್ತು ಮುದ್ರೆ. ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಲು ಪದ್ಮಾಸನ, ಸುಖಾಸನ ಅಥವಾ ವಜ್ರಾಸನ ಅತ್ಯುತ್ತಮವಾಗಿವೆ. ಶಕ್ತಿಯು ಮೇಲ್ಮುಖವಾಗಿ ಹರಿಯಲು ಬೆನ್ನಹುರಿ ನೇರವಾಗಿರಬೇಕು. ರಾಜನು ಪ್ರಶ್ನಿಸಿದನು, ಗುರುಗಳೇ, ಈ ಸಮಯದಲ್ಲಿ ಯಾವುದಾದರೂ ವಿಶೇಷ ಉಸಿರಾಟದ ತಂತ್ರವನ್ನು ಅನುಸರಿಸಬೇಕೇ? ಯೋಗಿಗಳು ಮುಗುಳ್ನಕ್ಕರು. ಖಂಡಿತ ರಾಜನೇ, ಇದು 4ನೇ ಮತ್ತು ಅತ್ಯಂತ ಮುಖ್ಯವಾದ ನಿಯಮ. ಸರಿಯಾದ ಉಸಿರಾಟದ ತಂತ್ರ. ಬ್ರಹ್ಮ ಮುಹೂರ್ತದಲ್ಲಿ ಆಳವಾದ, ಲಯಬದ್ಧವಾದ ಮತ್ತು ನಿಧಾನವಾದ ಉಸಿರಾಟವನ್ನು ನಡೆಸಬೇಕು. ನಿಮ್ಮ ಉಸಿರಾಟವನ್ನು ನೀವು ನಿಯಂತ್ರಿಸಿದಾಗ ಮನಸ್ಸು ತನ್ನಷ್ಟಕ್ಕೆ ಸ್ಥಿರವಾಗಲು ಪ್ರಾರಂಭಿಸುತ್ತದೆ. ಅನುಲೋಮ ವಿಲೋಮ ಮತ್ತು ಭ್ರಾಮರಿ ಪ್ರಾಣಾಯಾಮಗಳು ವಿಶೇಷವಾಗಿ ಉಪಯುಕ್ತವಾಗಿವೆ. ರಾಜನು ಈ ಜ್ಞಾನವನ್ನು ಮೈಗೂಡಿಸಿಕೊಳ್ಳುತ್ತಿದ್ದನು. ಆತನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದನು. ಗುರುಗಳೇ, ಧ್ಯಾನದ ಸಮಯದಲ್ಲಿ ಆಲೋಚನೆಗಳು ಪದೇ ಪದೇ ಅಲೆದಾಡುತ್ತವೆ. ಇದನ್ನು ತಡೆಯಲು ಏನಾದರೂ ಉಪಾಯವಿದೆಯೇ? ಯೋಗಿ ಗಂಭೀರ ಸ್ವರದಲ್ಲಿ ಹೇಳಿದರು, ರಾಜನ್, ಇದೊಂದು ಸಾಮಾನ್ಯ ಸಮಸ್ಯೆ. ಆದ್ದರಿಂದ ಧ್ಯಾನದ ಪ್ರಾರಂಭದಲ್ಲಿ ಮಂತ್ರ ಜಪ ಅಥವಾ ಯಾವುದಾದರೂ ಒಂದು ಬಿಂದುವಿನ ಮೇಲೆ ಗಮನ ಕೇಂದ್ರೀಕರಿಸುವುದು ಸಹಾಯಕವಾಗಿರುತ್ತದೆ. ಇದು 5ನೇ ನಿಯಮ. ಏಕಾಗ್ರತೆಯನ್ನು ಕಾಯ್ದುಕೊಳ್ಳಲು ನನ್ ಜಪ್, ದೀಪದ ಜ್ವಾಲೆಯನ್ನು ನೋಡುವುದು ಅಥವಾ ಯಾವುದಾದರೂ ಉನ್ನತ ವಿಚಾರದ ಮೇಲೆ ಗಮನ ಹರಿಸುವುದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ರಾಜನಿಗೆ ಈಗ ಈ ಸಾಧನೆಯು ಇನ್ನಷ್ಟು ನಿಗೂಢ ಮತ್ತು ಪ್ರಭಾವಶಾಲಿಯಾಗಿ ಕಾಣತೊಡಗಿತು. ಆದರೆ ಇನ್ನೂ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯಿತ್ತು. ಗುರುದೇವ, ಯಾರಾದರೂ ಈ ನಿಯಮಗಳನ್ನು ಪಾಲಿಸಿದರೆ ಅವರಿಗೆ ಎಷ್ಟು ಸಮಯದಲ್ಲಿ ಫಲಿತಾಂಶಗಳು ಕಾಣಸಿಗುತ್ತವೆ? ಯೋಗಿ ಗಂಭೀರ ಸ್ವರದಲ್ಲಿ ಹೇಳಿದರು, ರಾಜನ್, ಇದು ಸಾಧಕನ ನಿಷ್ಠೆ ಮತ್ತು ಸಮರ್ಪಣೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಕೆಲವರಿಗೆ ಕೆಲವೇ ದಿನಗಳಲ್ಲಿ ಬದಲಾವಣೆ ಕಂಡುಬಂದರೆ, ಇನ್ನು ಕೆಲವರು ತಿಂಗಳುಗಳು ಅಥವಾ ವರ್ಷಗಳ ಕಾಲ ಅಭ್ಯಾಸ ಮಾಡಬೇಕಾಗುತ್ತದೆ. ಆದರೆ ಒಂದು ಮಾತು ಖಚಿತ, ನೀನು ಇದರಲ್ಲಿ ನಿರಂತರತೆಯನ್ನು ಕಾಯ್ದುಕೊಂಡರೆ ಈ ಸಾಧನೆಯು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ರಾಜ ಕುತೂಹಲದಿಂದ ಕೇಳಿದನು, ಗುರುದೇವ, ಯಾವಾಗ ಈ ಸಾಧನೆಯ ಪ್ರಭಾವವು ಗೋಚರಿಸಲು ಪ್ರಾರಂಭಿಸುತ್ತದೆಯೋ ಆಗ ಸಾಧಕನು ಏನನ್ನೂ ಅನುಭವಿಸುತ್ತಾನೆ? ಯೋಗಿಯು ಮುಗುಳ್ನಕ್ಕು ಹೇಳಿದರು, ಇದು ಒಂದು ನಿಗೂಢ ಪಯಣ ರಾಜನ್. ಸಾಧಕನು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನದ ಆಳವನ್ನು ಪ್ರವೇಶಿಸಲು ಪ್ರಾರಂಭಿಸಿದಾಗ ಅವನು ಕೆಲವು ಅದ್ಭುತ ಬದಲಾವಣೆಗಳನ್ನು ಅನುಭವಿಸುತ್ತಾನೆ. ಮೊದಲ ಕೆಲವು ದಿನಗಳವರೆಗೆ ಅವನಿಗೆ ಮಾನಸಿಕ ಶಾಂತಿ ಮತ್ತು ಶಕ್ತಿಯ ಅನುಭವವಾಗುತ್ತದೆ. ನಂತರ ನಿಧಾನವಾಗಿ ಅವನ ಆಂತರಿಕ ಜಾಗೃತಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ರಾಜನು ಗಮನವಿಟ್ಟು ಕೇಳುತ್ತಿದ್ದನು. ಯೋಗಿಯು ಮುಂದುವರೆಸುತ್ತಾ ಹೇಳಿದರು, ಸಾಧಕನು ನಿಯಮಿತವಾಗಿ ಬ್ರಹ್ಮಮುಹೂರ್ತದಲ್ಲಿ ಧ್ಯಾನ ಮಾಡಿದರೆ ಅವನಿಗೆ ಕೆಲವು ಅಲೌಕಿಕ ಅನುಭವಗಳು ಆಗಬಹುದು. ಕೆಲವೊಮ್ಮೆ ಬೆಳಕಿನ ಖಲಕ್, ಕೆಲವೊಮ್ಮೆ ದಿವ್ಯ ಶಬ್ದಗಳು ಮತ್ತು ಕೆಲವೊಮ್ಮೆ ಯಾವುದೇ ಲೌಕಿಕ ಸುಖಕ್ಕಿಂತ ಮಿಗಿಲಾದ ಆಳವಾದ ಶಾಂತಿ. ಇವು ಸಾಧಕನು ಸರಿಯಾದ ಮಾರ್ಗದಲ್ಲಿ ಮುಂದುವರಿಯುತ್ತಿದ್ದಾನೆ ಎಂಬುದರ ಸಂಕೇತಗಳಾಗಿವೆ. ರಾಜನು ಆಶ್ಚರ್ಯಚಕಿತನಾಗಿ ಕೇಳಿದನು, ಈ ಅನುಭವಗಳು ಎಲ್ಲರಿಗೂ ಆಗುತ್ತವೆಯೇ? ಯೋಗಿಯು ಹೇಳಿದರು, ಪ್ರತಿಯೊಬ್ಬ ವ್ಯಕ್ತಿಯ ಪಯಣವು ವಿಭಿನ್ನವಾಗಿರುತ್ತದೆ. ಆದರೆ ಒಂದು ವಿಷಯ ಸಾಮಾನ್ಯವಾಗಿರುತ್ತದೆ. ಸಾಧಕನ ಆಂತರಿಕ ಸಮತೋಲನ ಮತ್ತು ಮಾನಸಿಕ ಶಕ್ತಿಯು ಅತಿಯಾಗಿ ಹೆಚ್ಚಾಗುತ್ತದೆ. ನಿಧಾನವಾಗಿ ಅವನ ದೇಹವು ರೋಗಮುಕ್ತವಾಗಲು ಪ್ರಾರಂಭಿಸುತ್ತದೆ. ಮನಸ್ಸಿನಲ್ಲಿ ಅದ್ಭುತ ಸ್ಪಷ್ಟತೆ ಬರುತ್ತದೆ ಮತ್ತು ಆತ್ಮವು ಒಂದು ಅಜ್ಞಾತ ಶಾಂತಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ. ರಾಜನು ಈಗ ಸಂಪೂರ್ಣವಾಗಿ ಭರವಸೆ ಹೊಂದಿದ್ದನು. ಆದರೆ ಅವನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಎದ್ದಿತು. ಗುರುಗಳೇ, ಈ ಸಾಧನೆಯು ಇಷ್ಟು ಶಕ್ತಿಯುತವಾಗಿದ್ದರೆ ಇದರ ಯಾವುದಾದರೂ ದುಷ್ಪರಿಣಾಮವೂ ಇರಬಹುದೇ? ಯೋಗಿಯು ರಾಜನ ಕಣ್ಣುಗಳಲ್ಲಿ ನೋಡಿ ಹೇಳಿದರು, ರಾಜನೇ, ಪ್ರತಿಯೊಂದು ಶಕ್ತಿಗೂ 2 ಮುಖಗಳಿರುತ್ತವೆ. ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅದು ವರದಾನವಾಗುತ್ತದೆ ಮತ್ತು ಅನುಚಿತ ರೀತಿಯಲ್ಲಿ ಬಳಸಿದರೆ ಅದು ದೊಡ್ಡ ಸವಾಲಾಗಬಹುದು. ರಾಜನು ಸ್ವಲ್ಪ ಚಿಂತಿತನಾದನು. ಗುರುದೇವ, ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಲು ಯಾವುದಾದರೂ ತಪ್ಪು ದಾರಿ ಕೂಡ ಇರಬಹುದೇ? ಯೋಗಿಯು ಹೇಳಿದರು, ಹೌದು ರಾಜನೇ, ಅನೇಕ ಸಾಧಕರು ಧ್ಯಾನವನ್ನು ಕೇವಲ ಒಂದು ಪ್ರಕ್ರಿಯೆಯೆಂದು ಭಾವಿಸುವ ತಪ್ಪು ಮಾಡುತ್ತಾರೆ.
ಆದರೆ ಧ್ಯಾನದ ಸಾರವು ಸಂಪೂರ್ಣ ಶರಣಾಗತಿ ಮತ್ತು ಸಮರ್ಪಿತ ಅಭ್ಯಾಸದಲ್ಲಿ ಅಡಗಿದೆ. ಒಬ್ಬ ವ್ಯಕ್ತಿಯು ತ್ವರಿತ ಫಲಿತಾಂಶಗಳನ್ನು ಪಡೆಯಲು ಅಸಹನೆಯಿಂದ ಧ್ಯಾನ ಮಾಡಿದರೆ, ಈ ಸಾಧನೆಯು ಅವನಿಗೆ ಮಾನಸಿಕ ಅಶಾಂತಿಯನ್ನು ಉಂಟುಮಾಡಬಹುದು. ರಾಜನು ಗಮನವಿಟ್ಟು ಕೇಳಿದನು, ಮತ್ತು ಯೋಗಿಯು ಮುಂದುವರೆಸಿದರು. ಕೆಲವು ಸಾಧಕರು ಮಾರ್ಗದರ್ಶನವಿಲ್ಲದೆ ಧ್ಯಾನ ಮಾಡಲು ಪ್ರಾರಂಭಿಸುತ್ತಾರೆ, ಆದರೆ ಅವರಲ್ಲಿ ಆ ಶಕ್ತಿಯನ್ನು ನಿಭಾಯಿಸುವ ಸಾಮರ್ಥ್ಯವಿರುವುದಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನವನ್ನು ಸರಿಯಾಗಿ ಮಾಡದಿದ್ದರೆ ಮನಸ್ಸಿನಲ್ಲಿ ಅಸ್ಥಿರತೆ, ನಿದ್ರಾಹೀನತೆ ಮತ್ತು ಕೆಲವೊಮ್ಮೆ ಭ್ರಮೆಯ ಸ್ಥಿತಿ ಉಂಟಾಗಬಹುದು. ಇದು ಸಂಭವಿಸುತ್ತದೆ ಏಕೆಂದರೆ ಸಾಧಕನು ತನ್ನ ಶಕ್ತಿಯನ್ನು ಸರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ರಾಜನು ಚಿಂತಿತ ಸ್ವರದಲ್ಲಿ ಕೇಳಿದನು, ಹಾಗಾದರೆ ಧ್ಯಾನ ಮಾಡುವ ಮೊದಲು ನಾವು ಕೆಲವು ನಿಯಮಗಳನ್ನು ಪಾಲಿಸುವುದು ಅವಶ್ಯಕ ಎಂದು ಇದರ ಅರ್ಥವೇ? ಯೋಗಿ ಮುಗುಳ್ನಕ್ಕರು, ಖಂಡಿತ. ಸರಿಯಾದ ಮಾರ್ಗದಲ್ಲಿ ನಡೆಯಲು ಕೆಲವು ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ. ಮೊದಲ ನಿಯಮವೆಂದರೆ ಧ್ಯಾನಕ್ಕೆ ಮೊದಲು ಮನಸ್ಸನ್ನು ಶುದ್ಧ ಮತ್ತು ಶಾಂತವಾಗಿರಿಸಿಕೊಳ್ಳಬೇಕು. ಒಂದು ವೇಳೆ ದಿನವಿಡೀ ಇರುವ ಆಲೋಚನೆಗಳೊಂದಿಗೆ ಧ್ಯಾನಕ್ಕೆ ಕುಳಿತರೆ ಅದು ಶಕ್ತಿಯನ್ನು ಅಸಮತೋಲನಗೊಳಿಸಬಹುದು. ರಾಜನು ಒಪ್ಪಿಗೆಯಾಗಿ ತಲೆಯಾಡಿಸಿದನು. ಗುರುದೇವ, ಇದು ಬಹಳ ಮುಖ್ಯವಾದ ವಿಷಯ. ಇನ್ನು ಯಾವ ನಿಯಮಗಳನ್ನು ಪಾಲಿಸಬೇಕು ಎಂದು ಕೇಳಿದನು. ಯೋಗಿ ಹೇಳಿದರು, ಎರಡನೇ ನಿಯಮವೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿದ ತಕ್ಷಣ ಯಾವುದೇ ಲೌಕಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಾರದು. ಈ ಸಮಯವು ಬಹಳ ಸೂಕ್ಷ್ಮವಾಗಿರುತ್ತದೆ ಮತ್ತು ಧ್ಯಾನದ ನಂತರ ತಕ್ಷಣವೇ ನಕಾರಾತ್ಮಕ ಆಲೋಚನೆಗಳು ಅಥವಾ ಅಶುದ್ಧ ವಾತಾವರಣಕ್ಕೆ ಹೋದರೆ ಧ್ಯಾನದ ಪ್ರಭಾವವು ದುರ್ಬಲಗೊಳ್ಳಬಹುದು. ರಾಜನು ದೀರ್ಘವಾಗಿ ಉಸಿರಾಡಿ ಕೇಳಿದನು, ಗುರುದೇವ, ಧ್ಯಾನದ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲು ನಮಗೆ ಸಹಾಯ ಮಾಡುವಂತಹ ಯಾವುದಾದರೂ ನಿಯಮವಿದೆಯೇ? ಯೋಗಿ ದೀರ್ಘವಾಗಿ ಉಸಿರಾಡಿ ಹೇಳಿದರು, ರಾಜನ್, ಈ ನಿಯಮವೇ ಸಂಪೂರ್ಣ ಸಮರ್ಪಣೆ. ಯಾವಾಗ ಒಬ್ಬ ಸಾಧಕನು ತನ್ನ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ದೇವರು, ಬ್ರಹ್ಮಾಂಡ ಅಥವಾ ತನ್ನ ಸಾಧನೆಯಲ್ಲಿ ವಿಲೀನಗೊಳಿಸುತ್ತಾನೋ, ಆಗ ಧ್ಯಾನವು ಕೇವಲ ಒಂದು ಪ್ರಕ್ರಿಯೆಯಾಗಿ ಉಳಿಯುವುದಿಲ್ಲ, ಬದಲಾಗಿ ಅದೊಂದು ದಿವ್ಯ ಅನುಭವವಾಗುತ್ತದೆ. ರಾಜನು ಕುತೂಹಲದಿಂದ ಕೇಳಿದನು, ಗುರುದೇವ, ಇದರ ಅರ್ಥವೇನು? ಸಾಧಕನು ತನ್ನ ಅಹಂಕಾರವನ್ನು ತ್ಯಜಿಸಬೇಕೆ? ಯೋಗಿಯು ನಗುತ್ತಾ ಹೇಳಿದರು, ಖಂಡಿತ. ಅಹಂಕಾರ ಮತ್ತು ಲೌಕಿಕ ಚಿಂತೆಗಳಿಂದ ಮುಕ್ತವಾಗದೆ ಧ್ಯಾನವು ಆಳವಾದ ಹಂತಕ್ಕೆ ಹೋಗಲು ಸಾಧ್ಯವಿಲ್ಲ. ಬ್ರಹ್ಮ ಮುಹೂರ್ತದಲ್ಲಿ ನೀವು ಧ್ಯಾನಕ್ಕೆ ಕುಳಿತಾಗ ಮನಸ್ಸನ್ನು ಸಂಪೂರ್ಣವಾಗಿ ಸಮರ್ಪಿಸಿ. ಯಾವುದೇ ಆಲೋಚನೆಗಳು ಬಂದರೂ ಅವುಗಳನ್ನು ತಡೆಯಿಲ್ಲದೆ ಹರಿಯಲು ಬಿಡಿ, ಆದರೆ ಅವುಗಳಿಗೆ ಅಂಟಿಕೊಳ್ಳಬೇಡಿ. ರಾಜನು ಸಮ್ಮತಿಯಿಂದ ತಲೆ ಆಡಿಸಿದನು. ಗುರೂಜಿ, ಆದರೆ ನಾವು ಧ್ಯಾನಕ್ಕೆ ಕುಳಿತಾಗ ಮನಸ್ಸು ಪದೇ ಪದೇ ಅಲೆದಾಡುತ್ತದೆ. ಇದನ್ನು ತಡೆಯಲು ಯಾವುದಾದರೂ ದಾರಿಯಿದೆಯೇ? ಯೋಗಿಯು ಉತ್ತರಿಸಿದರು, ರಾಜನ್, ಇದೇ ಮುಂದಿನ ನಿಯಮ. ಶ್ವಾಸದ ಸಾಧನೆ. ಯಾವಾಗ ನಿಮ್ಮ ಮನಸ್ಸು ಅಲೆದಾಡುತ್ತದೋ ಆಗ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ಆಳವಾದ ಮತ್ತು ನಿಯಂತ್ರಿತ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಪ್ರತಿ ಉಸಿರಿನೊಂದಿಗೆ ನೀವು ಆಳವಾದ ಧ್ಯಾನಕ್ಕೆ ಇಳಿಯುತ್ತಿದ್ದೀರಿ ಎಂದು ಅನುಭವಿಸಿ. ನಿಧಾನವಾಗಿ ಮನಸ್ಸು ಶಾಂತವಾಗುತ್ತದೆ ಮತ್ತು ನಿಮ್ಮ ಶಕ್ತಿಯು ಕೇಂದ್ರೀಕೃತವಾಗಲಾರಂಭಿಸುತ್ತದೆ. ರಾಜನು ಗಮನವಿಟ್ಟು ಕೇಳುತ್ತಿದ್ದನು. ಯೋಗಿಯು ಮುಂದೆ ಹೇಳಿದರು, ಇದರ ಜೊತೆಗೆ ಧ್ಯಾನದ ಸಮಯದಲ್ಲಿ ಸಂಕಲ್ಪ ಶಕ್ತಿಯನ್ನು ಸರಿಯಾಗಿ ಬಳಸುವುದು ಕೂಡ ಬಹಳ ಮುಖ್ಯ. ನಿಮ್ಮ ಧ್ಯಾನದ ಸಮಯದಲ್ಲಿ ನೀವು ಒಂದು ಸಕಾರಾತ್ಮಕ ಸಂಕಲ್ಪವನ್ನು ತೆಗೆದುಕೊಂಡರೆ ಅದು ನಿಮ್ಮ ಉಪಪ್ರಜ್ಞೆಯಲ್ಲಿ ಆಳವಾಗಿ ಇಳಿಯುತ್ತದೆ ಮತ್ತು ನಿಮ್ಮ ಜೀವನವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ರಾಜನು ಕೇಳಿದನು, ಗುರೂಜಿ, ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡುವಾಗ ತೆಗೆದುಕೊಂಡ ಸಂಕಲ್ಪಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ ಎಂದು ಇದರ ಅರ್ಥವೇ? ಯೋಗಿಯು ಒಪ್ಪಿಗೆ ಸೂಚಿಸುತ್ತಾ ತಲೆದೂಗಿದರು. ಖಂಡಿತವಾಗಿಯೂ. ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ಮನಸ್ಸು ಶುದ್ಧ ಮತ್ತು ನಿರ್ಮಲವಾಗಿರುವಾಗ ಯಾವುದೇ ಸಂಕಲ್ಪವು ಅವಚೇತನ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತದೆ. ಅದಕ್ಕಾಗಿಯೇ ಈ ಸಮಯದಲ್ಲಿ ಮಾಡಿದ ಸಂಕಲ್ಪಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲವು. ರಾಜನು ಈಗ ಈ ದಿವ್ಯ ರಹಸ್ಯವನ್ನು ಅರ್ಥಮಾಡಿಕೊಂಡಿದ್ದನು. ಆದರೆ ಅವನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಮೂಡಿತು. ಅವನು ಮೆಲ್ಲನೆ ಕೇಳಿದನು, ಗುರುದೇವ, ಧ್ಯಾನವನ್ನು ಇನ್ನಷ್ಟು ಶಕ್ತಿಯುತವಾಗಿಸಲು ಈ ಸಮಯದಲ್ಲಿ ಯಾವುದಾದರೂ ವಿಶೇಷ ಮಂತ್ರವನ್ನು ಜಪಿಸಬಹುದೇ? ಯೋಗಿಯು ತಲೆದೂಗಿದರು. ಖಂಡಿತ ರಾಜನ್,
ಮಂತ್ರಗಳು ಕೇವಲ ಶಬ್ದಗಳಲ್ಲ, ಅವು ಧ್ವನಿ ತರಂಗಗಳಾಗಿವೆ. ಇವು ನಿಮ್ಮ ಪ್ರಜ್ಞೆಯನ್ನು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಜೋಡಿಸಬಲ್ಲವು. ಪ್ರತಿಯೊಂದು ಮಂತ್ರಕ್ಕೂ ತನ್ನದೇ ಆದ ವಿಶಿಷ್ಟ ಶಕ್ತಿಯಿದೆ ಮತ್ತು ಅದನ್ನು ಸರಿಯಾದ ಸಮಯದಲ್ಲಿ ಹಾಗೂ ಸರಿಯಾದ ಭಾವದೊಂದಿಗೆ ಜಪಿಸಿದರೆ ಅದು ಧ್ಯಾನವನ್ನು ಅದ್ಭುತ ಎತ್ತರಕ್ಕೆ ಕೊಂಡೊಯ್ಯಬಲ್ಲದು. ರಾಜನು ಕುತೂಹಲದಿಂದ ಕೇಳಿದನು, ಗುರುದೇವ, ಬ್ರಹ್ಮ ಮುಹೂರ್ತದ ಧ್ಯಾನಕ್ಕೆ ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾದ ಅಂತಹ ಕೆಲವು ಮಂತ್ರಗಳ ಬಗ್ಗೆ ನೀವು ನನಗೆ ತಿಳಿಸಬಹುದೇ? ಯೋಗಿಯು ದೀರ್ಘವಾಗಿ ಉಸಿರು ಬಿಡುತ್ತಾ ಹೇಳಿದರು, ಮಹಾರಾಜನೇ, ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿ ಮಂತ್ರವೆಂದರೆ ನನ್. ಇದು ಇಡೀ ಬ್ರಹ್ಮಾಂಡದ ಮೂಲಧ್ವನಿಯಾಗಿದೆ. ನೀವು ಇದನ್ನು ಆಳವಾದ ಭಾವದಿಂದ ಜಪಿಸಿದಾಗ ಇದರ ತರಂಗಗಳು ನಿಮ್ಮ ಪ್ರಜ್ಞೆಯನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ. ಬ್ರಹ್ಮ ಮುಹೂರ್ತದಲ್ಲಿ ವಾತಾವರಣವು ಶುದ್ಧ ಮತ್ತು ಶಾಂತವಾಗಿರುವಾಗ ಈ ಮಂತ್ರದ ಪ್ರಭಾವವು ಅನೇಕ ಪಟ್ಟು ಹೆಚ್ಚಾಗುತ್ತದೆ. ರಾಜನು ಮಂತ್ರದ ಆಳವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಯೋಗಿಯು ಮುಂದುವರಿಸಿದರು, ಇದರ ಜೊತೆಗೆ ಸೋಹನ್ ಮಂತ್ರವು ಅತ್ಯಂತ ಶಕ್ತಿಶಾಲಿಯಾಗಿದೆ. ಇದರ ಅರ್ಥ ನಾನೇ ಬ್ರಹ್ಮ ಅಥವಾ ನಾನೇ ಅವನು ಎಂದಾಗಿದೆ. ನೀವು ಉಸಿರನ್ನು ತೆಗೆದುಕೊಳ್ಳುವಾಗ ಮನಸ್ಸಿನಲ್ಲಿ ಸೋ ಎಂದು ಮತ್ತು ಉಸಿರು ಬಿಡುವಾಗ ಹನ್ ಎಂದು ಉಚ್ಚರಿಸಿ. ಈ ಮಂತ್ರವು ನಿಮ್ಮ ಆತ್ಮವನ್ನು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಜೋಡಿಸುತ್ತದೆ ಮತ್ತು ಧ್ಯಾನವನ್ನು ಸಹಜ ಹಾಗೂ ಆಳವಾಗಿಸುತ್ತದೆ. ರಾಜನು ತಲೆದೂಗಿದನು, ಗುರುದೇವ, ಮನಸ್ಸಿನ ಶಾಂತಿ ಮತ್ತು ಆಧ್ಯಾತ್ಮಿಕ ಏಳಿಗೆಗೆ ವಿಶೇಷವಾಗಿ ಪರಿಣಾಮಕಾರಿಯಾದಂತಹ ಬೇರೆ ಯಾವುದಾದರೂ ಮಂತ್ರವಿದೆಯೇ? ಯೋಗಿ ಮುಗುಳ್ನಕ್ಕರು, ಹೌದು ರಾಜನೇ, ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಧ್ಯಾನದಲ್ಲಿ ಆಳವನ್ನು ಕಂಡುಕೊಳ್ಳಲು ಗಾಯತ್ರಿ ಮಂತ್ರದ ಜಪವು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಈ ಮಂತ್ರವು ಕೇವಲ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವುದು ಮಾತ್ರವಲ್ಲದೆ ಬುದ್ಧಿಯನ್ನು ತೀಕ್ಷ್ಣಗೊಳಿಸುತ್ತದೆ ಮತ್ತು ಆತ್ಮವನ್ನು ತೇಜೋಮಯವನ್ನಾಗಿ ಮಾಡುತ್ತದೆ. ರಾಜನು ಇದೆಲ್ಲವನ್ನೂ ಕೇಳಿ ಆಳವಾದ ಆಲೋಚನೆಯಲ್ಲಿ ಮುಳುಗಿದನು. ಅವನು ಕೇಳಿದನು, ಗುರುದೇವರೇ, ವ್ಯಕ್ತಿಯೊಬ್ಬರು ಮಂತ್ರವನ್ನು ಸರಿಯಾಗಿ ಜಪಿಸಲು ಸಾಧ್ಯವಾಗದಿದ್ದರೆ ಅದು ಧ್ಯಾನದ ಮೇಲೆ ಪರಿಣಾಮ ಬೀರುತ್ತದೆಯೇ? ಯೋಗಿ ಉತ್ತರಿಸಿದರು, ರಾಜನೇ, ಮಂತ್ರದ ಸರಿಯಾದ ಉಚ್ಚಾರಣೆ ಮುಖ್ಯವಾಗಿದೆ. ಆದರೆ ಅದಕ್ಕಿಂತಲೂ ಹೆಚ್ಚು ಮುಖ್ಯವಾದುದು ಭಾವನೆಗಳ ಶುದ್ಧತೆ. ನೀನು ಪೂರ್ಣ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಮಂತ್ರವನ್ನು ಜಪಿಸಿದರೆ ಅದರ ಶಕ್ತಿಯು ಖಂಡಿತವಾಗಿಯೂ ಫಲ ನೀಡುತ್ತದೆ. ಆದರೆ ಕೇವಲ ಶಬ್ದಗಳನ್ನು ಉಚ್ಚರಿಸುತ್ತಿದ್ದು ಮನಸ್ಸು ಎಲ್ಲೋ ಅಲೆದಾಡುತ್ತಿದ್ದರೆ ಮಂತ್ರದ ಪ್ರಭಾವವು ಸೀಮಿತವಾಗುತ್ತದೆ. ರಾಜನು ಮಂತ್ರಗಳ ಶಕ್ತಿಯನ್ನು ಸಂಪೂರ್ಣವಾಗಿ ಅರಿತುಕೊಂಡಿದ್ದನು. ಆದರೆ ಅವನ ಮನಸ್ಸು ಇನ್ನೂ ಒಂದು ಪ್ರಶ್ನೆಯಲ್ಲಿ ಸಿಲುಕಿತ್ತು. ಅವನು ಯೋಗಿಯ ಕಡೆಗೆ ನೋಡಿ ಕೇಳಿದನು, ಗುರುದೇವರೇ, ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡುವುದರಿಂದ ನಮ್ಮ ಚೇತನವು ಜಾಗೃತವಾಗುತ್ತದೆ ಎಂದು ನೀವು ಹೇಳಿದ್ದೀರಿ. ಆದರೆ ಇದರ ಪ್ರಭಾವ ನಮ್ಮ ದೇಹದ ಮೇಲೂ ಬೀರುತ್ತದೆಯೇ? ಯೋಗಿಗಳು ಮುಗುಳ್ನಕ್ಕರು, ರಾಜನೇ, ಈ ಧ್ಯಾನವು ಕೇವಲ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಾತ್ರವಲ್ಲದೆ ದೈಹಿಕವಾಗಿಯೂ ಆಳವಾದ ಪ್ರಭಾವ ಬೀರುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ವಾತಾವರಣವು ವಿಶೇಷವಾಗಿ ಶುದ್ಧವಾಗಿರುತ್ತದೆ ಮತ್ತು ಆ ಸಮಯದ ಶಕ್ತಿಯು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲಿ ಹೊಸ ಜೀವನವನ್ನು ತುಂಬುತ್ತದೆ. ರಾಜನು ಗಮನವಿಟ್ಟು ಕೇಳಿದಾಗ ಯೋಗಿಗಳು ವಿವರಿಸಲು ಪ್ರಾರಂಭಿಸಿದರು. ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ದೇಹವು ಒಂದು ನಿರ್ದಿಷ್ಟ ಜೈವಿಕ ಗಡಿಯಾರದ ಪ್ರಕಾರ ಕಾರ್ಯನಿರ್ವಹಿಸುತ್ತದೆ. ಇದು ನಮ್ಮ ಮೆದುಳಿನಲ್ಲಿ ಮೆಲಟೋನಿನ್ ಎಂಬ ಹಾರ್ಮೋನ್ ಮಟ್ಟವು ಗರಿಷ್ಠವಾಗಿರುವ ಸಮಯವಾಗಿರುತ್ತದೆ. ಈ ಹಾರ್ಮೋನ್ ಆಳವಾದ ಶಾಂತಿ ಮತ್ತು ಜಾಗೃತಿಯನ್ನು ತರುವುದು ಮಾತ್ರವಲ್ಲದೆ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರಾಜನಿಗೆ ಆಶ್ಚರ್ಯವಾಯಿತು. ಗುರುದೇವ, ಹಾಗಾದರೆ ಏನು? ಇದರರ್ಥ ನಾವು ನಿಯಮಿತವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿದರೆ ನಮ್ಮ ಆರೋಗ್ಯವು ಉತ್ತಮವಾಗುತ್ತದೆಯೇ? ಯೋಗಿಗಳು ತಲೆಯಾಡಿಸಿದರು. ಖಂಡಿತ. ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡುವುದರಿಂದ ಹೃದಯದ ಬಡಿತ ಸಾಮಾನ್ಯವಾಗುತ್ತದೆ, ರಕ್ತದೊತ್ತಡ ಸಮತೋಲನದಲ್ಲಿರುತ್ತದೆ ಮತ್ತು ದೇಹದಲ್ಲಿ ಆಮ್ಲಜನಕದ ಹರಿವು ಹೆಚ್ಚಾಗುತ್ತದೆ. ಇದು ಒತ್ತಡವನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ದೇಹದ ಪ್ರತಿಯೊಂದು ಜೀವಕೋಶವನ್ನು ಪುನರುಜ್ಜೀವನಗೊಳಿಸುತ್ತದೆ. ರಾಜನು ಧ್ಯಾನದ ವೈಜ್ಞಾನಿಕತೆಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದನು. ಆದರೆ ಅವನ ಕುತೂಹಲ ಇನ್ನೂ ಹಾಗೆಯೇ ಇತ್ತು. ಅವನು ಕೇಳಿದನು, ಗುರುದೇವ,
ಇದು ಕೇವಲ ದೇಹಕ್ಕೆ ಸೀಮಿತವಾಗಿದೆಯೇ ಅಥವಾ ಇದರ ಪ್ರಭಾವವು ನಮ್ಮ ಅದೃಷ್ಟ ಮತ್ತು ಜೀವನದ ಪರಿಸ್ಥಿತಿಗಳ ಮೇಲೂ ಬೀರುತ್ತದೆಯೇ? ಯೋಗಿಗಳು ಗಂಭೀರ ಧ್ವನಿಯಲ್ಲಿ ಹೇಳಿದರು, ರಾಜನ್, ಇದು ಅತ್ಯಂತ ಮುಖ್ಯವಾದ ವಿಷಯ. ನೀನು ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿದಾಗ ನಿನ್ನ ಸುಪ್ತ ಮನಸ್ಸು ಅತ್ಯಂತ ಗ್ರಹಣಶೀಲ ಸ್ಥಿತಿಯಲ್ಲಿರುತ್ತದೆ. ಈ ಸಮಯದಲ್ಲಿ ನೀನು ಸಕಾರಾತ್ಮಕ ಸಂಕಲ್ಪಗಳು ಮತ್ತು ಆಲೋಚನೆಗಳ ಮೇಲೆ ಗಮನ ಕೇಂದ್ರೀಕರಿಸಿದರೆ ಅವು ನೇರವಾಗಿ ನಿನ್ನ ಸುಪ್ತ ಮನಸ್ಸಿನಲ್ಲಿ ಮುದ್ರಿಸಲ್ಪಡುತ್ತವೆ. ಈ ಸುಪ್ತ ಮನಸ್ಸೇ ನಿನ್ನ ಭಾಗ್ಯವನ್ನು ನಿರ್ಮಿಸುತ್ತದೆ. ರಾಜನು ಕುತೂಹಲದಿಂದ ಕೇಳಿದನು, ಇದರ ಅರ್ಥವೇನೆಂದರೆ ನಾವು ಈ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡಿದರೆ ನಮ್ಮ ಜೀವನದ ಪರಿಸ್ಥಿತಿಗಳನ್ನು ಬದಲಾಯಿಸಬಹುದೇ? ಯೋಗಿಗಳು ಮುಗುಳ್ನಕ್ಕೂ ಹೇಳಿದರು, ಹೌದು ರಾಜನ್, ಬ್ರಹ್ಮ ಮುಹೂರ್ತವು ಬ್ರಹ್ಮಾಂಡದ ಶಕ್ತಿಯು ನಿನ್ನ ಪರವಾಗಿ ಇರುವ ಸಮಯವಾಗಿದೆ. ಈ ಸಮಯದಲ್ಲಿ ನೀನು ನಿನ್ನ ಜೀವನದ ಗುರಿಗಳು, ನಿನ್ನ ಕನಸುಗಳು ಮತ್ತು ನಿನ್ನ ಆಸೆಗಳ ಮೇಲೆ ಗಮನ ಕೇಂದ್ರೀಕರಿಸಿದರೆ ಬ್ರಹ್ಮಾಂಡವು ಖಂಡಿತವಾಗಿಯೂ ನಿನಗೆ ಸಹಾಯ ಮಾಡುತ್ತದೆ. ಇದೇ ಕಾರಣಕ್ಕಾಗಿಯೇ ಋಷಿಮುನಿಗಳು ಈ ಸಮಯದಲ್ಲಿ ತಪಸ್ಸು ಮತ್ತು ಸಾಧನೆ ಮಾಡುತ್ತಿದ್ದರು, ಏಕೆಂದರೆ ಈ ಸಮಯದಲ್ಲಿ ಮಾಡಿದ ಪ್ರಯತ್ನಗಳು 100 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬ್ರಹ್ಮ ಮುಹೂರ್ತವು ಕೇವಲ ಒಂದು ಸಮಯವಲ್ಲ, ಬದಲಾಗಿ ಜೀವನವನ್ನು ಆಳವಾಗಿ ಪ್ರಭಾವಿಸಬಲ್ಲ ಒಂದು ಅದ್ಭುತ ಅವಕಾಶ ಎಂದು ರಾಜನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡನು. ಅವನು ಯೋಗಿಗಳ ಪಾದಗಳಿಗೆ ತಲೆಬಾಗಿ ನಮಸ್ಕರಿಸಿ ಹೇಳಿದನು, ಗುರುದೇವ, ಈಗ ನಾನು ಈ ಮಹಾನ್ ರಹಸ್ಯವನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಂಪೂರ್ಣವಾಗಿ ಸಿದ್ಧನಿದ್ದೇನೆ. ಯೋಗಿಗಳು ಆಶೀರ್ವದಿಸುತ್ತಾ ಹೇಳಿದರು, ರಾಜನ್, ನೆನಪಿಡು, ಈ ಜ್ಞಾನವು ಕೇವಲ ಕೇಳುವುದಕ್ಕಾಗಿ ಅಲ್ಲ, ಇದನ್ನು ಅನುಭವಕ್ಕೆ ತರುವುದೇ ನಿಜವಾದ ಲಾಭವನ್ನು ನೀಡುತ್ತದೆ. ನೀನು ಈ ಸಾಧನೆಯನ್ನು ನಿಯಮಿತವಾಗಿ ಅಳವಡಿಸಿಕೊಂಡಾಗ ನಿನಗೆ ಸ್ವತಃ ಬದಲಾವಣೆಯ ಅನುಭವವಾಗುತ್ತದೆ. ರಾಜನು ಕುತೂಹಲದಿಂದ ಕೇಳಿದನು, ಗುರುದೇವ, ಯಾರಾದರೂ ಈ ಜ್ಞಾನವನ್ನು ಅಳವಡಿಸಿಕೊಳ್ಳಲು ಬಯಸಿದರೆ ಅವರು ಮೊದಲು ಏನು ಮಾಡಬೇಕು? ಯೋಗಿಯು ಮುಗುಳ್ನಗುತ್ತಾ ಹೇಳಿದರು, ಕೇವಲ ಒಂದು ಸಂಕಲ್ಪವನ್ನು ಮಾಡಬೇಕಾಗುತ್ತದೆ. ಅದೇನೆಂದರೆ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ಮತ್ತು ಧ್ಯಾನದಲ್ಲಿ ಕುಳಿತುಕೊಳ್ಳುವುದು. ಈ ಸಾಧನೆಯು ನಿಧಾನವಾಗಿ ನಿಮ್ಮೊಳಗೆ ಆಳವಾದ ಪ್ರಭಾವವನ್ನು ಬೀರುತ್ತದೆ ಮತ್ತು ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡುತ್ತದೆ. ರಾಜನು ಸಂಪೂರ್ಣವಾಗಿ ಸಿದ್ಧನಾಗಿದ್ದನು. ಅವನು ತಾನು ಸ್ವತಃ ಈ ಜ್ಞಾನವನ್ನು ಅಳವಡಿಸಿಕೊಳ್ಳಲು ಮತ್ತು ತನ್ನ ರಾಜ್ಯದಲ್ಲಿಯೂ ಜನರಿಗೆ ಇದರ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ನಿರ್ಧರಿಸಿದನು. ಸ್ನೇಹಿತರೆ, ಇದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಆಳ ಮತ್ತು ಶಕ್ತಿಯನ್ನು ಸಂಚಾರಗೊಳಿಸಲು ಬಯಸಿದರೆ ಬ್ರಹ್ಮಮುಹೂರ್ತದ ಸಾಧನೆಯನ್ನು ಅಳವಡಿಸಿಕೊಳ್ಳಿ. ಇದು ಕೇವಲ ಒಂದು ಪುರಾತನ ಸಂಪ್ರದಾಯವಲ್ಲ, ಬದಲಿಗೆ ಶರೀರ, ಮನಸ್ಸು ಮತ್ತು ಆತ್ಮವನ್ನು ಜಾಗೃತಗೊಳಿಸಬಲ್ಲ ಒಂದು ಸಿದ್ಧ ವಿಧಾನವಾಗಿದೆ. ನಿಮ್ಗೆ ಈ ಜ್ಞಾನಪೂರ್ಣ ಯಾತ್ರೆ ಇಷ್ಟವಾಗಿದ್ದರೆ ಮತ್ತು ನೀವು ಇದೇ ರೀತಿಯ ಇನ್ನೂ ಆಳವಾದ ರಹಸ್ಯಗಳನ್ನು ತಿಳಿಯಲು ಬಯಸಿದರೆ ನಮ್ಮ ಚಾನೆಲ್ನೊಂದಿಗೆ ಜೋಡಣೆಗೊಳ್ಳಿ. ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಇದರಿಂದ ಈ ಮಹತ್ವದ ಜ್ಞಾನವು ಹೆಚ್ಚು ಹೆಚ್ಚು ಜನರಿಗೆ ತಲುಪುತ್ತದೆ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕೆ ಧನ್ಯವಾದಗಳು. ಜೈ ಗುರುದೇವ್.